ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು ರೇಟ್ ಬಂದ್ಬಿಟ್ಟು 1 ಲಕ್ಷ ಕೋಟಿಂಗ್ ಇದೆ. 1 ಲಕ್ಷ ಕೋಟಿಂಗ್. ಹೌದು 90,000 ಕೊಟ್ಬಿಡೋಣ ಸರ್. 90,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇನ್ಶೂರೆನ್ಸ್ ಏನಿದೆ ಇದು? ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಕಾಂಪ್ರಹೆನ್ಸಿವ್ ಇದೆ. ಹೌದು ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು 1,60,000 ಕೊಟ್ಬಿಡೋಣ ಸರ್. 1,60,000 ಬರೀ 60,000 1,60,000 ಕೊಟ್ಬಿಡೋಣ. 1,60,000ಕ್ಕೆ ನಿಮಗೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ಆಗಿದೆ. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಈ ಗಾಡಿ ಕೋಟಿಂಗ್ ಬಂದ್ಬಿಟ್ಟು 1,60,000 ಇದೆ ಸರ್. 1,60,000. 1,40,000 ಕೊಟ್ಬಿಡ್ತೀವಿ. 1,40,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಎಷ್ಟು ರನ್ ಆಗಿದೆ ಇದು? ಸರ್ ಇದು 61,000 ರನ್ ಆಗಿದೆ. 61,000 ರನ್ ಆಗಿದೆ. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿಗೆ 1,55,000 ಕೋಟಿಂಗ್ ಇದೆ. 1,40,000 ಕೊಟ್ಬಿಡ್ತೀನಿ. 1,40,000ಕ್ಕೆ ಫೈನಲ್. ಹೌದು. ನೋ ಬಾರ್ಗಿಂಗ್. ಹೇಳಿ ಸರ್, ಈ ಗಾಡಿದು ಎಷ್ಟು ಪ್ರೈಸ್ ಫೈನಲ್? ಸರ್ 1,70,000 ಕೊಟ್ಬಿಡ್ತೀನಿ. 1,70,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 1,95,000 ಕೊಟ್ಬಿಡ್ತೀನಿ. 1,95,000ಕ್ಕೆ ಫೈನಲ್. ಹೌದು, ಫೈನಲ್ ಮಾಡಿಕೊಟ್ಬಿಡ್ತೀನಿ. ಸರ್ವಿಸ್ ಕಾಸ್ಟ್ ಒಂದು 3,000 to 4,000. ಸರ್ ಎಷ್ಟು ಪ್ರೈಸ್ ಹೇಳಿದ್ರು? 2,05,000. 2,05,000 ಆಗುತ್ತೆ. 2,05,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದ್ದೀವಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ನಿಮಗೆ ಸ್ಟಾಕ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ವರ್ಣ ಇದೆ, ಸ್ಯಾಂಟ್ರೋ ಇದೆ, ಬ್ರೆಜಾ ಕೂಡ ಇದೆ. ಆ್ಯಂಡ್ ಬ್ರೆಜಾಗಳು 2 ಇದೆ ಆಲ್ಮೋಸ್ಟ್, ಕ್ವಿಡ್ಡು. ಆ್ಯಂಡ್ ಸಾಕಷ್ಟು ಜನ ಎಲ್ಲ ಸ್ವಿಫ್ಟ್ಗೆ ಕೇಳ್ತಿದ್ದೀರಾ. ಸೊ ಈ ವಿಡಿಯೋದಲ್ಲಿ ಸ್ವಿಫ್ಟ್ ಕೂಡ ಇದೆ ಆ್ಯಂಡ್ ಡಸ್ಟರ್ ಕೂಡ ಇದೆ. ಹೋಮ್ನಿ ವ್ಯಾನು ಕೂಡ ಎಷ್ಟೊಂದು ಕಮೆಂಟ್ಸ್ ಎಲ್ಲ ಬಂದಿತ್ತು ನನಗೆ, ಸರ್ ನಮಗೆ ಹೋಮ್ನಿ ವ್ಯಾನ್ ಬೇಕಂತ ಹೇಳ್ಬಿಟ್ಟು. ಆ್ಯಂಡ್ 800 ಕೂಡ ಇದೆ, ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ 800. ಆ್ಯಂಡ್ SX4 ನಿಮಗೆ ಮಾಮೂಲಿ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಪೆಟ್ರೋಲ್ ಸಿಗ್ತಿರುತ್ತೆ. ಸೊ ಬಟ್ ಈ ವಿಡಿಯೋದಲ್ಲಿ ನಿಮಗೆ SX4 ಡೀಸೆಲ್ ಕಾರ್ಗೂ ಕೂಡ ಎಲ್ಲ ಇದೆ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದುಬಿಡಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಶೋರೂಮ್ ಎಕ್ಸಾಕ್ಟ್ ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಬಂದ್ಬಿಡಿ. ಆ್ಯಂಡ್ ನಿಮಗೆ ಈ ಶೋರೂಮಲ್ಲಿ ಪರ್ಟಿಕ್ಯುಲರಾಗಿ ಲೋನು ಕೂಡ ಇರುತ್ತೆ. ಆ್ಯಂಡ್ 1 ಇಯರ್ ವಾರಂಟಿ ಕೂಡ ನಿಮಗೆ ಬರುತ್ತೆ. ಸೊ ಅದಕ್ಕೆ ನಿಮಗೆ ಸಪ್ರೇಟ್ ಚಾರ್ಜಸ್ ಕೂಡ ಇರ್ಬೋದು. ಆ್ಯಂಡ್ ಲೋನ್ ಆಲ್ಮೋಸ್ಟ್ ನಿಮ್ಮ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಕಂಪ್ಲೀಟಾಗಿ ಲೋನ್ ಸಿಗುತ್ತೆ ನಿಮಗೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದುಬಿಡಿ. ಸೊ ಫಸ್ಟ್ ಟೈಮ್ ವಿಸಿಟ್ ಆಗಂಗಿದ್ರೆ ಖಂಡಿತ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಆ್ಯಂಡ್ ನಮ್ಮ ಹಿಂದ್ಗಡೆ ಮರ್ಸಿಡೀಸ್ ಬೆಂಜ್ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು, ಡೀಸೆಲ್ ಅನಿಸುತ್ತೆ ಇದು ಆಲ್ಮೋಸ್ಟು. ಆ್ಯಂಡ್ ಕ್ವಿಡ್ ನೋಡಿ ಯಾವ ಥರ ಇದೆ ಅಂತ, ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ ಕ್ವಿಡ್ಡು. ಆ್ಯಂಡ್ ಸಾಕಷ್ಟು ಕಾರ್ಸ್ ಎಲ್ಲ ನಿಮಗೆ ಒಳ್ಳೆ ಬಡ್ಜೆಟ್ ಪ್ರೈಸಲ್ಲೇ ಸಿಗ್ತೈತೆ ನಿಮಗೆ. ಇಂಡಿಕಾ ಕೂಡ ವೈಟ್ ಬೋರ್ಡ್ ಇದೆ, ಇಂಡಿಕಾ ವೈಟ್ ಬೋರ್ಡು. ಸರ್ ಅದು ಪೆಟ್ರೋಲ್ ಡೀಸೆಲ್ ಗಾಡಿನಾ? ಇಂಡಿಕಾ ಡೀಸೆಲ್ ಗಾಡಿನಾ? ಸೊ ಇದು ಡೀಸೆಲ್ ಗಾಡಿ ಇಂಡಿಕಾ ಇದೆ, ನೋಡ್ತಾ ಇರ್ಬೋದು, V2 ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೇ ನಾನು ಹೇಳಿದ್ದು 800 ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫೋರ್ಡ್ ಫಿಗೋ ಕೂಡ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಡಿಸೈರು, ಸ್ವಿಫ್ಟು, VDI. ಸೊ VDIಯಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಡಿಸೈರಲ್ಲಿ ನಿಮಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ, ಆರಾಮಾಗಿ ನಿಮಗೆ ಕಂಫರ್ಟ್ ಲಗೇಜ್ ಎಲ್ಲ ಹಾಕೊಂಡು ಹೋಗ್ಬೋದು. ಫ್ಯಾಮಿಲಿ ಕೂಡ ಇದೆ. ಸೊ ಫಸ್ಟ್ ಟೈಮ್ ಒಂದು ಕ್ರೆಟಾ ಕಾಣಿಸ್ಕೊತೈತೆ ನಮ್ಮ ವಿಡಿಯೋದಲ್ಲಿ. ಕ್ರೆಟಾ ಡೀಸೆಲ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಹುಂಡೈ ಕ್ರೆಟಾ ಡೀಸೆಲ್ ಕೂಡ ತುಂಬ ಕೂಡ ಚೆನ್ನಾಗಿದೆ. ಇದು ಬಂದುಬಿಟ್ಟು SX ಅನಿಸುತ್ತೆ, SX CRDI ಇಂಜನ್ ಡೀಸೆಲ್ ಗಾಡಿ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದುಬಿಡಿ. ಸೊ ಅಲ್ಲಿ ಒಂದು ಡಸ್ಟರ್ ಇದೆ, ಕಾಣಿಸ್ತಾ ಇತ್ತಲ್ಲ. ಸೊ ಡಸ್ಟರು, ವರ್ಣ, ಓಮಿನಿ ಎಲ್ಲ ಕಾರ್ಸು ತುಂಬ ಚೆನ್ನಾಗಿದೆ. ಸೊ ಲೇಟ್ ಆಗದಿಲ್ಲಂಗೆ ವಿಡಿಯೋ ಮಾಡೋಣ, ಬಂದುಬಿಡಿ. ಓಕೆ ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಇವಾಗ ಲೋ ಬಡ್ಜೆಟಿಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಆಲ್ಮೋಸ್ಟ್ ಸ್ಟಾರ್ಟಿಂಗಿಂದ ಲೋ ಬಡ್ಜೆಟ್ ಗಾಡಿಗಳೇ ತೋರಿಸ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಎದುರುಗಡೆ ಒಂದು ಇಂಡಿಕಾ ಇದೆ. ಯಾವುದು ಸರ್ ಹೇಳಿ ಸರ್, ಇವಾಗ ನಮಗೆ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಅಮೀರ್ ಸರ್ ರೆಡಿ ಆಗಿದ್ದಾರೆ. ಹೇಳಿ ಸರ್ ಡೀಟೇಲ್ಸು.
ಸರ್ ಇದು 2004 ಓಕೆ, ಥರ್ಡ್ ಓನರು. ಥರ್ಡ್ ಓನರ್ ಆಗಿದೆಯಾ? ಹೌದು. ಓಕೆ, 2004 ಥರ್ಡ್ ಓನರು. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಫ್ರೆಶ್ ಎಫ್ಸಿ ಫ್ರೆಶ್ ಫ್ರೆಶ್ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಇದೆ. ಇದೆ. ಹೌದು ಓಕೆ ಓಕೆ ಸರ್, ಇದು ಪೆಟ್ರೋಲ ಡೀಸೆಲಾ? ಸರ್ ಡೀಸೆಲ್ ವೇರಿಯಂಟು. ಇನ್ಸೂರೆನ್ಸ್ ಏನಿದೆ ಸರ್ ಇದು? ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ, ಫ್ರೆಶ್ ಎಫ್ಸಿ ಆಗಿದೆ. ಫ್ರೆಶ್ ಎಫ್ಸಿ ಆಗಿದೆ. ಎಷ್ಟು ರನ್ ಆಗಿದೆ ಸರ್ ಈ ಗಾಡಿ? ಸರ್ ಇದೊಂದು 1,05,000 ರನ್ ಆಗಿರ್ಬೋದು ಸರ್. 1,05,000. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು ರೇಟ್ ಬಂದ್ಬಿಟ್ಟು 1 ಲಕ್ಷ ಕೋಟಿಂಗ್ ಇದೆ. 1 ಲಕ್ಷ ಕೋಟಿಂಗು. ಹೌದು, 90,000 ಕೊಟ್ಬಿಡೋಣ ಸರ್. 90,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದರಲ್ಲಿ ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಅಷ್ಟೇ ಹೌದು ಅಲ್ಲ? ಹೌದು ಎರಡು ಮಾತ್ರನೇ ಬರುತ್ತೆ ಪವರ್ ವಿಂಡೋ, ಅಂಡ್ ಎಸಿ ಕೂಡ ಬರುತ್ತೆ. ಹೌದು ಸರ್ ಇದು ಡೀಸೆಲ್ ಗಾಡಿ ಅಲ್ವಾ? ಹೌದು, ಡೀಸೆಲ್ ವೇರಿಯಂಟ್ DLS. ಆರಾಮಾಗಿ ಒಂದು 18-20 ಈಸಿಯಾಗಿ ಬರುತ್ತೆ. 100% ಬಂದೇ ಬರುತ್ತೆ. ಇಂಡಿಕಾದಲ್ಲಿ ಒಂದ್ಸಲ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಎಷ್ಟಾಗುತ್ತೆ ಸರ್? ಒಂದು 3,000 ಬರ್ಬೋದು ಸರ್, ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೊಂದು ಗಾಡಿ ಲೋ ಬಡ್ಜೆಟ್ ಗಾಡಿ ಬಂದ್ಬಿಟ್ಟು ಸ್ಯಾಂಟ್ರೋ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2007 ಮಾಡಲು, ಸಿಂಗಲ್ ಓನರು. ಸಿಂಗಲ್ ಓನರ್, 7 ಮಾಡಲು. ಹೌದು, XO ವೇರಿಯಂಟ್. XO. ಹೌದು, ಟಾಪ್ ಅಂಡ್ ವೇರಿಯಂಟ್. 4 ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 72,000 ಡ್ರೈವನ್ ಆಗಿದೆ. 72,000 ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ, ಇನ್ಸೂರೆನ್ಸ್ ಏನಿದೆ ಇದು? ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆ. ಹೌದು ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು 1,60,000 ಕೊಟ್ಬಿಡೋಣ ಸರ್. 1,60,000 ಬರೀ 60,000. 1,60,000 ಕೊಟ್ಬಿಡೋಣ. 1,60,000ಕ್ಕೆ ನಿಮಗೆ ಸಿಂಗಲ್ ಓನರ್ ಗಾಡಿ, ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ. ಸರ್ ಇದು ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್ ಇದು? ಸರ್ ಒಂದು 18 ಬಂದೇ ಬರುತ್ತೆ. 18 ಅಂತೂ ಪಕ್ಕ ಬರುತ್ತೆ. ಹೌದು. ಎಷ್ಟು ಸರ್ ಫೈನಲ್ ಪ್ರೈಸ್ ಹೇಳಿದ್ರೆ? 1,60,000 ಕೊಟ್ಬಿಡೋಣ ಸರ್. 1,60,000ಕ್ಕೆ ಫೈನಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಮೂರನೇ ಕಾರ್ ಬಂದ್ಬಿಟ್ಟು ಫಿಯಟ್ ಪ್ಯಾಲಿಯೋ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಟ್ರಾಂಗ್ ಇರುತ್ತೆ ಗಾಡಿ ಇದು ಮಾತ್ರ. ಸರ್ ಹೇಳಿ ಸರ್ ಡೀಟೇಲ್ಸ್. 2009 ಮಾಡಲು, ಥರ್ಡ್ ಓನರು. ಓಕೆ, ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಆಗಿದೆ. ಸರ್ ಈ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಈ ಗಾಡಿ ಕೋಟಿಂಗ್ ಬಂದ್ಬಿಟ್ಟು 1,60,000 ಇದೆ ಸರ್. 1,60,000. 1,40,000 ಕೊಟ್ಬಿಡ್ತೀವಿ. 1,40,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಸರ್ ಓನರ್ಶಿಪ್ ಏನಾಗಿದೆ? ಸರ್ ಥರ್ಡ್ ಓನರ್ ಆಗಿದೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಡೀಸೆಲ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಹೌದು, ಡೀಸೆಲ್ ವೇರಿಯಂಟ್. ಡೀಸೆಲ್ ಕಾರು. ಓಕೆ, ಆಲ್ಮೋಸ್ಟ್ ಡೀಸೆಲ್ ಕಾರ್ ಸಿಗೋದು ಕಡಿಮೆ. ಆಲ್ಮೋಸ್ಟ್ ಪೆಟ್ರೋಲ್ ಕಾರೇ ಇರುತ್ತೆ. ಸೊ ಸ್ವಲ್ಪ ಮೈಲೇಜ್ ನೋಡೋರು ಈ ಕಾರ್ನ ಸಜೆಸ್ಟ್ ಮಾಡ್ಬೋದು. ಸರ್ ಆರಾಮಾಗಿ ಒಂದು 20 ಬರ್ಬೋದಾ? 18 ಬಂದೇ ಬರುತ್ತೆ. 20 ಈಸಿಯಾಗಿ ಬರುತ್ತೆ. ಸೊ ಇದು ಕೂಡ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಾರು. ಸೊ ಬ್ಲ್ಯಾಕ್ ಕಲರ್ ಕಾರು. ಸರ್ ಇದರಲ್ಲಿ ಫೀಚರ್ಸ್ ಏನು ಬರುತ್ತೆ ಸರ್? ಸರ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಹೌದು. ಸೊ ಟೈರ್ ಇಲ್ಲ ಈ ಥರ ಇದೆ. ಆ್ಯಂಡ್ ಸರ್ ಎಷ್ಟು ಹೇಳಿದ್ದು ಪ್ರೈಸು? 1,40,000. ಹೌದು. ಸೊ ನೋಡ್ತಾ ಇರ್ಬೋದು 1,40,000ಗೆ ಡೀಸೆಲ್ ಕಾರು. ನಿಮಗೆ ಸ್ವಲ್ಪ ಓನರ್ಶಿಪ್ ಆಗಿದೆ ಅಷ್ಟೇ, ಬಟ್ ಆದರೂ ಕೂಡ ಇದು ಕೂಡ ಒಂದು ಸ್ಟ್ರಾಂಗ್ ಕಾರ್ ಅಂತಲೇ ಹೇಳ್ಬೋದು. ಸರ್ ಆರಾಮಾಗಿ ಒಂದು 20 ಬರುತ್ತಲ್ಲ ಸರ್ ಮೈಲೇಜ್? ಬರುತ್ತೆ. 18ರಿಂದ 20 ಈಸಿಯಾಗಿ ಬರುತ್ತೆ. ಬಂದೇ ಬರುತ್ತೆ. ಸರ್ ಇನ್ನೊಂದ್ಸಲ ಫೈನಲ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. 1,40,000 ಸರ್. 1,40,000 ಫೈನಲ್. ಹೌದು. ಫೋರ್ತ್ ಗಾಡಿ ಬಂದ್ಬಿಟ್ಟು ಆಲ್ಟೋ. ಸರ್ ಎಷ್ಟು ಸರ್ ಇದು ಪ್ರೈಸು? ಸರ್ ಇದು 2007 ಮಾಡಲು, 6-7 ಮಾಡಲು. ಓಕೆ, ಸೆಕೆಂಡ್ ಓನರು. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಸೆಕೆಂಡ್ ಓನರು 2007. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಆಗಿದೆ. ಎಷ್ಟು ರನ್ ಆಗಿದೆ ಇದು? ಸರ್ ಇದು 61,000 ರನ್ ಆಗಿದೆ. 61,000 ರನ್ ಆಗಿದೆ. ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರು. ಸೆಕೆಂಡ್ ಓನರ್. ಹೌದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿಗೆ 1,55,000 ಕೋಟಿಂಗ್ ಇದೆ. 1,40,000 ಕೊಟ್ಬಿಡ್ತೀನಿ. 1,40,000ಕ್ಕೆ ಫೈನಲ್. ಹೌದು. ನೋ ಬಾರ್ಗಿಂಗ್. 1,40,000ಕ್ಕೆ ಫೈನಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಇನ್ನೂ ಒಂದು ಲೋ ಬಡ್ಜೆಟ್ ಕಾರ್ ಬಂದ್ಬಿಟ್ಟು ಶೆವ್ರಲೆಟ್ ಬೀಟ್. ಅದು ಕೂಡ ವೈಟ್ ಕಲರ್. ಸರ್ ಇದು ಡೀಸೆಲ್ ಪೆಟ್ರೋಲಾ? ಸರ್ ಇದು ಪೆಟ್ರೋಲ್ ವೇರಿಯಂಟ್. 2012 ಮಾಡಲು. 2012 ಮಾಡಲು. ಹೌದು. ಥರ್ಡ್ ಓನರು. 51,000 ಡ್ರೈವನ್ ಆಗಿದೆ. ಓಕೆ, ಗಾಡಿ ಬಂದ್ಬಿಟ್ಟು LT ವೇರಿಯಂಟು. LT ವೇರಿಯಂಟ್. ಹೌದು. ಸರ್ ಬರೀ 51,000. ಶೋರೂಮ್ ಟ್ರ್ಯಾಕ್ ಇದೆ ಸರ್. 51,000 ಶೋರೂಮ್ ಟ್ರ್ಯಾಕ್ ಇದೆಯಾ? ಹೌದು. ಓಕೆ ಓಕೆ ಓಕೆ. ಪೆಟ್ರೋಲ್ ಗಾಡಿ ಅಲ್ವಾ? ಹೌದು ಸರ್. ಇದು ಓನರ್ಶಿಪ್? ಸರ್ ಥರ್ಡ್ ಓನರ್ ಆಗಿದೆ. ಓಕೆ ಓಕೆ, ಥರ್ಡ್ ಓನರ್ ಆಗಿದೆ. ಹೌದು. ಎಷ್ಟು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಸರ್ ಒಂದು 16+ ಮಾಡ್ಬೋದು ಸರ್. 16+ ಈಸಿಯಾಗಿ ಬರುತ್ತೆ. ಹೌದು. ಸರ್ವಿಸ್ ಕಾಸ್ಟ್ ಎಲ್ಲ ಆಲ್ಮೋಸ್ಟ್ 3 to 4 ಬಂದೇ ಬರುತ್ತೆ. ಇನ್ಶೂರೆನ್ಸ್ ಏನಿದೆ ಸರ್ ಇದು? ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಇನ್ಶೂರೆನ್ಸ್ ಬೇಕಾದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ನೀವು ಕಟ್ಕೊಡ್ತೀರಾ? ಹೌದು. ಓಕೆ ಸರ್, ಈ ಗಾಡಿಗೆ ಒಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ. ಸರ್ ಇದು 1,85,000 ಕೋಟಿಂಗ್ ಇದೆ. 1,70,000ಕ್ಕೆ ಫೈನಲ್ ಆಗುತ್ತೆ ಸರ್. 1,70,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೋಡಿ 1,70,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಆ್ಯಂಡ್ ಶೆವ್ರಲೆಟ್ ಬೀಟು ಪೆಟ್ರೋಲ್ ಗಾಡಿ ಇದು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ.
ಆ್ಯಂಡ್ ಆಲ್ಮೋಸ್ಟ್ ನೀವು ಟೆಸ್ಟ್ ರೈಡು ಎಲ್ಲ ನಿಮಗೆ ಸಿಗುತ್ತೆ. ಸೊ ನಿಮಗೆ ಗಾಡಿ ಇಷ್ಟ ಆದರೆ ಟೆಸ್ಟ್ ರೈಡ್ ಕೂಡ ಮಾಡಿ ಕೊಡ್ತಾರೆ ಆಲ್ಮೋಸ್ಟು. ಆ್ಯಂಡ್ ಈ ಗಾಡಿಯಲ್ಲಿ ಬಂದ್ಬಿಟ್ಟು ನಿಮಗೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಸರ್ 4 ಪವರ್ ವಿಂಡೋ ಬರುತ್ತಾ? ಇಲ್ಲ 2 ಮಾತ್ರ ಪವರ್ ವಿಂಡೋ ಬರುತ್ತೆ. ಸೊ ಗಾಡಿ ಆರಾಮಾಗಿ ನೀವು ಕೂಡ ಒಂದು ಸಲ ಈಸಿಯಾಗಿ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ಬೋದು. ಸೊ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಗಾಡಿ ನಂಬರ್ ಬಂದ್ಬಿಟ್ಟು 6872 ಅಂತ ಹೇಳಿ. ಸರ್ ಈ ಗಾಡಿದು ಎಷ್ಟು ಪ್ರೈಸ್ ಫೈನಲ್? ಸರ್ 1,70,000 ಕೊಟ್ಬಿಡ್ತೀನಿ. 1,70,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ಎದುರುಗಡೆ ಒಂದು ಆಲ್ಟೋ ಕಾರ್ ಇದೆ ಸರ್. ಎಷ್ಟು ಸರ್ ಇದು ಮಾಡಲ್ ಒಂದು ಎಷ್ಟು ಪ್ರೈಸ್ ಏನು ಹೇಳ್ತಿದ್ರಾ? ಸರ್ ಇದು 2011 ಮಾಡಲು, ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು. ಓಕೆ. ಆಲ್ಟೋ K10 LXi. LXi? ಹೌದು. K10 LXi. ಹೌದು. ಎಷ್ಟು ರನ್ ಆಗಿದೆ ಇದು? ಸರ್ ಇದು 72,000 ರನ್ ಆಗಿದೆ. ಓಕೆ. 11 ಮಾಡಲು. ಓಕೆ ಓಕೆ. 11 ಮಾಡಲು ಎಷ್ಟು ರನ್ ಆಗಿದೆ? 72,000 ರನ್ ಆಗಿದೆ ಸರ್. 72. ಹೌದು. ಓಕೆ ಓಕೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಬರ್ತಾ ಇದೆ? ಸರ್ ಈ ಗಾಡಿದು 2,05,000 ಕೋಟಿಂಗ್ ಇದೆ. 1,90,000ಕ್ಕೆ ಫೈನಲೈಸ್ ಮಾಡಿಕೊಡ್ತೀನಿ. 1,90,000ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. 11 ಮಾಡಲು. ಥ್ಯಾಂಕ್ ಯು. ಅಂಡ್ ಇದು ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡಬೇಕು ಇದು? ಸರ್ ಒಂದು 18+ ಬಂದೇ ಬರುತ್ತೆ ಸರ್. 18+ ಬಂದೇ ಬರುತ್ತಾ? ಹೌದು. ಸರ್ ಇವಾಗ ಇಂಜನ್ 1 ಇಯರ್ ವಾರಂಟಿ ಅಂತ ಏನೋ ಹಾಕಿದ್ರೆ ಏನು ಅದ್ರ ಬಗ್ಗೆ ಏನಾರ ಸರ್ ಡೀಟೇಲ್ಸ್? ಅದು ಇಂಜನ್ ಬಂದ್ಬಿಟ್ಟು 1 ಇಯರ್ ವ್ಯಾರಂಟಿ ಇರುತ್ತೆ. ಓಕೆ. ಇಂಜನ್ ಬಂದ್ಬಿಟ್ಟು 1 ಇಯರ್ ವ್ಯಾರಂಟಿ ಇರುತ್ತೆ. ಓಕೆ. ಅದಕ್ಕೆ ಎಕ್ಸ್ಟ್ರಾ ಕಸ್ಟಮರು ಅಮೌಂಟ್ ಕೊಡಬೇಕಾಗುತ್ತೆ. ಬೇಕಂದ್ರೆ ನಿಮಗೆ ಆಪ್ಷನ್ ಬೇಕಂದ್ರೆ ನಮಗೆ ಎಕ್ಸ್ಟ್ರಾ ನಾವು ಪ್ರೈಸ್ ಕೊಟ್ಟು ಮಾಡಿಸ್ಕೋಬೇಕು. ಹೌದು. 1 ಇಯರ್ ಏನೇನು ವ್ಯಾರಂಟಿ ಬರುತ್ತೆ ಸರ್? 1 ಇಯರ್ಗೆ ಇಂಜನ್ನು ಮತ್ತೆ ಗೇರ್ ಬಾಕ್ಸ್ ಬರುತ್ತೆ ಸರ್. ಇಂಜನ್ ಗೇರ್ ಬಾಕ್ಸ್? ಹೌದು ಹೌದು. ಓಕೆ, ಅದು 1 ಇಯರ್. 1 ಇಯರ್. ಓಕೆ ಸರ್, ಥ್ಯಾಂಕ್ ಯು. ಅದರಲ್ಲಿ ಮತ್ತೆ 5 ಸರ್ವಿಸ್ ಫ್ರೀ ಇರುತ್ತೆ. 5 ಸರ್ವಿಸ್ ಫ್ರೀ? ಹೌದು. ಓಕೆ ಓಕೆ. ಸರ್ ಈ ಗಾಡಿಗೆ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 1,90,000ಗೆ ಆಗುತ್ತೆ ಸರ್. 1,90,000ಗೆ ಆಗ್ಬಿಡುತ್ತೆ? ಹೌದು. ಸೊ ನಮ್ಮ ಎದುರುಗಡೆ ಇನ್ನೊಂದು ಆಲ್ಟೋ ಇದೆ. ಸೊ ಇದು ತುಂಬ ಕಲರ್ ನೀಟಾಗಿದೆ, ಎಲ್ಲೊಂದು ಸ್ಕ್ರ್ಯಾಚು ಕೂಡ ಎಲ್ಲೂ ಇಲ್ಲ. ಕಲರ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಅಂತ ಅನ್ಸುತ್ತೆ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ ಇದು 2010 ಮಾಡಲು. ಓಕೆ. ಸೆಕೆಂಡ್ ಓನರು. ಸೆಕೆಂಡ್ ಓನರು? ಹೌದು. ಗಾಡಿ ಡ್ರೈವನ್ ಬಂದ್ಬಿಟ್ಟು 79,000 ಡ್ರೈವನ್ ಆಗಿದೆ. 79 ಶೋರೂಮ್ ಸರ್ವಿಸ್. ಹೌದು. ಅಪ್ ಟು ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,25,000 ಇದೆ. 2,25,000 ಸಿಂಗಲ್ ಓನರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ, ಬಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ? ಹೌದು. ಸರ್ ಎಷ್ಟು ಇದು ಕಾಂಪ್ರೆನ್ಸಿವ್ ಏನಿದೆ? ಸರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಾಂಪ್ರೆನ್ಸಿವ್? ಹೌದು ಹೌದು. ಓಕೆ. ಸರ್ ಇದರಲ್ಲಿ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತಲ್ಲ? AC ಪವರ್ ಸ್ಟೀರಿಂಗ್ ಬರುತ್ತೆ. AC ಆ್ಯಂಡ್ ಪವರ್ ಸ್ಟೀರಿಂಗ್ ಬರುತ್ತೆ. ಸರ್ ಇದೊಂದು 18 ಈಸಿಯಾಗಿ ಬರುತ್ತಾ? 18 ಬಂದೇ ಬರುತ್ತೆ ಸರ್. 18 ಬಂದೇ ಬರುತ್ತೆ? ಹೌದು. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಆಲ್ಟೋ LXi ಇದೆ ಸರ್ ಇದು? ಹೌದು. ಓಕೆ ಸರ್, ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ ಇನ್ನೊಂದು ಸರ್. ಇದು 2,25,000 ಇದೆ ಕೋಟಿಂಗು. 2,10,000ಗೆ ಕೊಟ್ಬಿಡ್ತೀನಿ ಸರ್. ಫೈನಲ್ 2,10,000ಗೆ? ಹೌದು ಹೌದು. ಓಕೆ ಸರ್, ಹೌದು ಸರ್. ಸೊ ಇವಾಗ ಬಂದ್ಬಿಟ್ಟು ಸ್ವಿಫ್ಟ್ VXi ಇದೆ, ಹೇಳಿ ಸರ್ ಡೀಟೇಲ್ಸ್. ಬ್ಲ್ಯಾಕ್ ಕಲರ್ ಸ್ವಿಫ್ಟ್ಗೆ. ಸರ್ ಇದು 2006 ಮಾಡಲ್ಲು. ಓಕೆ. ಸೆಕೆಂಡ್ ಓನರು. ಓಕೆ. FC ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,10,000 ಇದೆ. 2,10,000 ಪ್ರೈಸ್? 1,95,000ಗೆ ಫೈನಲೈಸ್ ಆಗುತ್ತೆ ಸರ್. 1,95,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಇನ್ಶೂರೆನ್ಸ್ ಏನಿದೆ? ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಹೌದು. ಓಕೆ ಸರ್, ಎಷ್ಟು ರನ್ ಆಗಿದೆ ಈ ಗಾಡಿ? ಸರ್ ಇದು 80,000 ರನ್ ಆಗಿದೆ ಸರ್. 80,000? ಹೌದು. ಸರ್ ಟ್ರ್ಯಾಕ್ ಏನಾದ್ರು ಸಿಗ್ಬೋದಾ ಈ ಗಾಡಿಗೆ? ಸಿಗುತ್ತೆ ಸರ್. ಟ್ರ್ಯಾಕ್ ಸಿಗುತ್ತೆ? ಹೌದು ಹೌದು. ಓಕೆ. ಸೊ ಟ್ರ್ಯಾಕ್ ಸಿಗೋ ಗಾಡಿ ಸ್ವಲ್ಪ ಕಷ್ಟ ಈ ಮಾಡಲಲ್ಲಿ, ಬಟ್ ನಿಮ್ಗೆ 100% ಟ್ರ್ಯಾಕ್ ಸಿಗ್ತೈತೆ ಈ ಗಾಡಿಯಲ್ಲಿ. ರೇರ್ ಸ್ಪಾಯ್ಲರ್ ಕೂಡ ಇದೆ, ನೋಡ್ತಾ ಇರ್ಬೋದು. ಸ್ವಿಫ್ಟ್ VXi ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ಬ್ಲ್ಯಾಕ್ ಬ್ಯೂಟಿ ಸಿಗ್ತೈತೆ. ಆ್ಯಂಡ್ ನೀವು ಆರಾಮಾಗಿ ಒಂದ್ಸಲ ಸರ್ ಟೆಸ್ಟೆಡ್ ಎಲ್ಲ ಅವೈಲೇಬಲ್ ಇರುತ್ತೆ? ಹೌದು, 100% ಇರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 1,95,000ಗೆ ಫಿಕ್ಬಿಡ್ತೀನಿ. 1,95,000ಗೆ ಫೈನಲ್? ಹೌದು, ಫೈನಲ್ ಮಾಡಿಕೊಟ್ಬಿಡ್ತೀನಿ. ಸೊ ನಮ್ಮ ಎದುರುಗಡೆ ಒಂದು ಟೊಯೋಟಾ ಇಟಿಯೋಸ್ ಲಿವೋ. ಸರ್ ಇದು ಡೀಸೆಲಾ ಪೆಟ್ರೋಲಾ? ಸರ್ ಡೀಸೆಲ್ ವೇರಿಯಂಟು GD ಟಾಪ್ ಎಂಡ್. ಹೌದು. ಓಕೆ. ಎಷ್ಟು ರನ್ ಆಗಿದೆ ಸರ್? 92,000 ರನ್ ಆಗಿದೆ. 2014 ಮಾಡಲ್ಲು. 92,000 ರನ್ ಆಗಿದೆ. 2014 ಮಾಡಲು. ಡೀಸೆಲ್ ಕಾರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಹೌದು. ಓಕೆ ಸರ್, ಇನ್ಸೂರೆನ್ಸ್ ಏನಿದೆ? ಕಾಂಪ್ರೆನ್ಸಿವ್ ಇದೆ ಸರ್. ಕಾಂಪ್ರೆನ್ಸಿವ್ ಇದೆಯಾ ಇನ್ಸೂರೆನ್ಸ್? ಹೌದು. ಓಕೆ ಸರ್, ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಈ ಗಾಡಿ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,25,000ಗೆ ಇದೆ. ಓಕೆ. ಒಂದು 5,10,000ಗೆ ಬಿಟ್ಕೊಟ್ಬಿಡ್ತೀನಿ ಸರ್. 5,10,000ಗೆ ಮಾಡಿ ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ 5,10,000ಗೆ ಮಾಡಿಕೊಟ್ಬಿಡ್ತಾರೆ.
ಆ್ಯಂಡ್ ಅಲಾಯ್ ವೀಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಗಾಡಿ ನಂಬರ್ ಬಂದುಬಿಟ್ಟು 5881 KH03. ಸೊ ಗಾಡಿ ಇದು ಟಾಪ್ ಎಂಡ್ ಗಾಡಿ ಆಲ್ಮೋಸ್ಟ್ ಈ ಥರ ಇದೆ ಕಂಡೀಷನ್ನು. ಆ್ಯಂಡ್ ಕಾಲ್ ಮಾಡ್ಕೊಬನ್ನಿ, ನಾನು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಲಿಂಕ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬರ್ಬೋದು. ಆ್ಯಂಡ್ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗೇ ಇದೆ ನೋಡ್ತಾ ಇರ್ಬೋದು. ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಟಚ್ ಸ್ಕ್ರೀನ್ ಬರುತ್ತೆ ಆ್ಯಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, AC ಬರುತ್ತೆ, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಆ್ಯಂಡ್ ಟೊಯೋಟಾ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಆರಾಮಾಗಿ 4 ಲಕ್ಷ ಈಸಿಯಾಗಿ ಹೋಗುತ್ತೆ ಕಿಲೋಮೀಟ್ರ್ ಬಂದ್ಬಿಟ್ಟು. ಟೊಯೋಟಾ GD ಅಂತ ಹೇಳ್ಬಿಟ್ಟು ರೇರ್ ಸ್ಪಾಯ್ಲರ್ ಕೂಡ ಇದೆ ಗಾಡಿಯಲ್ಲಿ. ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಆರಾಮಾಗಿ 100% ಈ ಗಾಡಿನ ತೊಗೋಬೋದು. ಯಾರೆಲ್ಲ ಮೈಲೇಜ್ಗೆ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸೊ ಇವಾಗ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ VDI ಮೋಸ್ಟ್ ವ್ಯಾಲ್ಯೂ ಆಫ್ ದ ವೇರಿಯಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಕಷ್ಟು ಜನ ನನಗೆಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ, ಸರ್ ನನಗೆ ಸ್ವಿಫ್ಟ್ VDI ಬೇಕಂತ ಹೇಳ್ಬಿಟ್ಟು. ಸೊ ಇದು ಕೂಡ ಸಿಲ್ವರ್ ಕಲರ್ ನೋಡ್ತಾ ಇರ್ಬೋದು, ಮಿಡಿಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ, ಔಟ್ಲುಕ್ ಮಾತ್ರ ಎಲ್ಲೋ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಇದು 2014 ಮಾಡಲ್. ಓಕೆ. ಸಿಂಗಲ್ ಓನರು, 97,000 ಡ್ರೈವನ್ ಆಗಿದೆ. ಸಿಂಗಲ್ ಓನರು, 97,000 ಡ್ರೈವನ್ ಆಗಿದೆ. ಆಲ್ಮೋಸ್ಟ್ 100% ನಿಮಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಓಕೆ ಸರ್, ಇದರಲ್ಲಿ ಏನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಓಕೆ. ಲೆದರ್ಸ್ ಇಂಟೀರಿಯರ್ಸ್ ಇದೆ. ಓಕೆ. ಗಾಡಿ ತುಂಬಾ ನೀಟಾಗಿದೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೌದು. ಎಷ್ಟು ರನ್ ಆಗಿದೆ ಅಂತ ಹೇಳಿ ಸರ್? 97,000 ಸರ್. ಸರ್ ಈ ಗಾಡಿ ಎಷ್ಟು ಮೈಲೇಜ್ ಬರ್ಬೋದು? ಆಲ್ಮೋಸ್ಟ್ ಒಂದು 18 ಪ್ಲಸ್ ಬಂದೇ ಬರುತ್ತೆ. ಸರ್ವಿಸ್ ಕಾಸ್ಟ್ ಒಂದು 4 ರಿಂದ 5,000 ಒಳಗಡೆ ಜನರಲ್ ಸರ್ವಿಸ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು 5,25,000 ಇದೆ, ಒಂದು 5,10,000 ಕೊಟ್ಬಿಡ್ತೀನಿ ಸರ್. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಟೈರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಮೋಸ್ಟ್ 80% ಟೈರ್ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆರಾಮಾಗಿ ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಗಾಡಿ ತುಂಬ ನೀಟ್ ಕ್ಲೀನಾಗಿದೆ. ಆ್ಯಂಡ್ ಸಿಂಗಲ್ ಓನರ್ ಗಾಡಿ ಸಿಗೋದು ನಿಮಗೆ ತುಂಬಾ ಕಷ್ಟ ಇದೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸರ್ ಇದು ಒಂದು 5,05,000 ಕೊಡ್ತೀನಿ ಸರ್. 5,05,000ಕ್ಕೆ ಫೈನಲ್? ಹೌದು. ಸಿಂಗಲ್ ಓನರ್ ಗಾಡಿ 14 ಮಾಡಲ್ಲು VDI. ಸೊ ಇನ್ನೊಂದು ಗಾಡಿ ಬಂದ್ಬಿಟ್ಟು i10. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು 2008 ಮಾಡಲು, ಥರ್ಡ್ ಓನರ್. ಓಕೆ. ಹೌದು. ಎರಾ ವೇರಿಯಂಟು. ಓಕೆ. ಬೇಸ್ ಮಾಡಲು. ಹೌದು. ಓಕೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,10,000 ಇದೆ, ಒಂದು 195 ಬಿಟ್ಬಿಡ್ತೀನಿ ಸರ್. ಸರ್ 195ಗೆ ಫೈನಲ್ ಮಾಡಿ ಕೊಡ್ತೀರಾ? ಅದು ಗ್ರ್ಯಾಂಡ್ ಹುಂಡೈ i10 ಅಷ್ಟೇ ಅಲ್ವಾ? ಗ್ರ್ಯಾಂಡ್ ಅಲ್ಲ. ಹೌದೌದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 82,000 ರನ್ ಆಗಿದೆ. ಓನರ್ಶಿಪ್? ಥರ್ಡ್ ಓನರ್. ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ? ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. 1 lakh ಸರ್, 1,90,000 ಫೈನಲ್. ಸೊ 1,90,000ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮಗೆ. ಗಾಡಿ ಎಲ್ಲ ಈ ಥರ ಇದೆ, ಹುಂಡೈ i10 ಎರಾ. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಆ್ಯಂಡ್ ಅಷ್ಟೇ ಅನಿಸುತ್ತೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗು. ಸೊ ಈ ಪ್ರೈಸಲ್ಲಿ ನಿಮಗೆ 800 ಸಿಗೋಲ್ಲ, ಬಟ್ ಈ ಗಾಡಿ ಸಿಗ್ತಾಯಿದೆ. ಇವಾಗ ಬಂದ್ಬಿಟ್ಟು ಒಂದು ರೆಡ್ ಕಲರ್ ಸ್ಯಾಂಟ್ರೋ ಇದೆ. ಆಲ್ಮೋಸ್ಟ್ ರೆಡ್ ಕಲರ್ ಸಿಗೋದು ತುಂಬಾ ಕಷ್ಟ ಇದೆ. ಆ್ಯಂಡ್ ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2010 ಮಾಡಲ್ಲು. ಓಕೆ. ಸಿಂಗಲ್ ಓನರು. ಓಕೆ. 72,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. GLS ವೇರಿಯಂಟು. ಹೌದು. ಓಕೆ. ಓನರ್ಶಿಪ್ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ? ಹೌದು. 71,000 ಓಡಿದೆ. ಹೌದು. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿಗೆ ಬಂದ್ಬಿಟ್ಟು 2,20,000 ಕೋಟಿಂಗ್ ಇದೆ, 2,05,000 ಬಿಟ್ಕೊಟ್ಬಿಡ್ತೀನಿ ಸರ್. 2,05,000ಕ್ಕೆ ಫೈನಲ್? ಹೌದು. ಸರ್ ಇದು ಇವಾಗ ಇನ್ಸೂರೆನ್ಸ್ ಏನಿದೆ? ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ? ಹೌದು. ಸರ್ ಗಾಡಿ ನಂಬರ್ ಬಂದ್ಬಿಟ್ಟು KA41N2359. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನು ಬರುತ್ತೆ ಸರ್ ಇದು? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಇಂಟೀರಿಯರ್ಸ್ ಹೊಸದು ಅನಿಸುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಬಂದ್ಬಿಟ್ಟು ಹೊಸದು. ಗಾಡಿ ಈ ಥರ ಇದೆ, ನಿಮಗೆ ಆ್ಯಸ್ ಇಟ್ ಈಸ್ ಕಂಡೀಷನ್ ತೋರಿಸ್ತಾ ಇದ್ದೀನಿ, ನೀಟಾಗಿದೆ. ಸೊ ಕಾಲ್ ಮಾಡ್ಕೊಬನ್ನಿ, ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಆ್ಯಂಡ್ ಸೊ ಬಡ್ಜೆಟಲ್ಲಿ ಹುಡುಕ್ತಾ ಇರೋರಿಗೆ ಇದೊಂದು ಬೆಸ್ಟ್ ಕಾರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಯಾಕಂದರೆ ಸ್ಯಾಂಟ್ರೋ ಆರಾಮಾಗಿ ನೀವು ಲಾಂಗು ಕೂಡ ಎಲ್ಲ ಹೋಗ್ಬೋದು. ಸರ್ ಈ ಗಾಡಿ ಇನ್ನೂ ಒಂದು ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಈ ಗಾಡಿ ಫೈನಲ್ ಪ್ರೈಸ್ ಬಂದ್ಬಿಟ್ಟು
2,05,000ಕ್ಕೆ ಆಗುತ್ತೆ ಸರ್. 2,05,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i10 ಇದೆ, ಹೇಳಿ ಸರ್. ಸರ್ ಇದು 2008 ಮಾಡಲು, ಸೆಕೆಂಡ್ ಓನರು. ಓಕೆ, i10 ಎರ. ಓಕೆ, ಹೌದು. ಇದು ಬಂದು ಆಗಿದೆ ಸರ್ ಇದು 80,000 ರನ್ ಆಗಿದೆ. ಓಕೆ, ಗಾಡಿ ತುಂಬ ನೀಟಾಗಿದೆ. ಬಾಡಿಲಿ ಒಂದು ಸ್ಕ್ರ್ಯಾಚ್ ಆಗಲಿ ಒಂದು ಡೆಂಟ್ ಆಗಲಿ ಯಾವುದೂ ಇಲ್ಲ. ಓಕೆ. ಗಾಡಿ ಪ್ರೈಸ್ ಬಂದುಬಿಟ್ಟು 2,20,000 ಕೋಟಿಂಗ್ ಇದೆ. ಒಂದು 2,10,000ಕ್ಕೆ ಬಿಟ್ಕೊಟ್ಬಿಡ್ತೀನಿ ಸರ್. 2,10,000 ಸರ್, ಹೌದು 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 ಹೌದು. ಬ್ರ್ಯಾಂಡ್ ಇದು Hyundai i10. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸೊ 2,05,000ಕ್ಕೆ ನಿಮಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ನಾವು Hyundai ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಇಂಟೀರಿಯರ್ಸ್ ತುಂಬ ನೀಟ್ ಕ್ಲೀನಾಗಿರುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾರಲ್ಲಿ. ಆ್ಯಂಡ್ ಸರ್ ಇದು ಇನ್ಸೂರೆನ್ಸ್ ಏನಿದೆ ಸರ್? ಇದು ಸರ್ ಇದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಕಾಂಪ್ರಿಹೆನ್ಸಿವ್ ಇದೆಯಾ? ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಮೈಲೇಜ್ ಆಲ್ಮೋಸ್ಟ್ ಒಂದು 17-16 ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ವಿಸ್ ಕಾಸ್ಟ್ ಒಂದು 3,000 to 4,000. ಸರ್ ಎಷ್ಟು ಪ್ರೈಸ್ ಹೇಳಿದ್ದು? 2,05,000. 2,05,000 ಆಗುತ್ತೆ. 2,05,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ ಸರ್. ಸರ್ ನಮ್ಮ ಎದುರುಗಡೆ ಆಲ್ಟೋ LX ಹೇಳಿ ಸರ್. ಸರ್ ಇದು 2010-11 ಇದು. ಓಕೆ, ಬರೀ ಶೋರೂಮಿಂದ 28,000 ಡ್ರೈವನ್ ಆಗಿದೆ. ಸರ್ ಬರೀ 28,000 ಅಷ್ಟೇ ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್. ಟ್ರ್ಯಾಕ್ ಎಲ್ಲ 100% ಇದೆ. 100% ಟ್ರ್ಯಾಕ್ ಸಿಗುತ್ತೆ. ಬರೀ 28,000 ಓಡಿದೆ. 28,000 ಓಡಿದೆ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ ಕಾರು. ಸೊ ಶೋರೂಮ್ ಅಲ್ಲಿ ಇಂಟೀರಿಯರ್ಸ್ ಏನೆಲ್ಲ ಬಂದಿದೆ ಎಲ್ಲ ಹಂಗೆ ಇದೆ, ಅಚ್ಚುಕಟ್ಟಾಗಿ ಕ್ಲೀನ್ ಆಗಿದೆ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತಾ ಇದ್ದಾರೆ ಸರ್? ಸರ್ ಇದು 2,40,000 ಕೋಟಿಂಗ್ ಇದೆ. ಒಂದು 2,30,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. 2,30,000ಕ್ಕೆ ಫೈನಲ್, ಬರೀ 28,000 ಓಡಿರೋ ಕಾರು. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎದುರುಗಡೆ ಇನ್ನೂ ಒಂದು ಬ್ಲಾಸ್ಟಿಂಗ್ ಕಲರ್ ಇದು ಬಂದ್ಬಿಟ್ಟು ಇಕೋ ಸ್ಪೋರ್ಟು. ಸರ್ ಇದು ಪೆಟ್ರೋಲ ಡೀಸೆಲಾ? ಸರ್ ಡೀಸೆಲ್ ವೇರಿಯಂಟು. 2019-20 ಮಾಡಲ್. 2019-20 ಮಾಡಲು. ಹೌದು. ಓಕೆ, ಬಂದ್ಬಿಟ್ಟು ಟೈಟಾನಿಯಂ ವೇರಿಯಂಟು. ಓಕೆ, ಟಾಪ್ ಎಂಡ್ ವೇರಿಯಂಟು. ಟಾಪ್ ಎಂಡ್ ಗಾಡಿ. ಹೌದು. ಇದ್ರ ಪ್ರೈಸ್ ಬಂದ್ಬಿಟ್ಟು 9,25,000 ಇದೆ ಸರ್. 9,25,000. ಹೌದು. ಓಕೆ, ನಿಮ್ಮ ಕಸ್ಟಮರ್ ಬಂದ್ರಂದ್ರೆ 9 ಲಕ್ಷಕ್ಕೆ ಫೈನಲೈಸ್ ಮಾಡಿ ಕೊಟ್ಬಿಡ್ತೀನಿ ಸರ್. 9 ಲಕ್ಷಕ್ಕೆ ನಮ್ಮ ಕಡೆಯಿಂದ ಬಂದ್ರೆ ಫೈನಲ್. ಹೌದು ಸರ್. ಇವಾಗ ಇದು ಆಲ್ಮೋಸ್ಟ್ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಅದು 18+ ಮಾಡಲೇಬಹುದು ಸರ್. 18+ ಈಸಿಯಾಗಿ ಬರುತ್ತೆ ಇಕೋ ಸ್ಪೋರ್ಟ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಕಿಲೋಮೀಟರ್ ಬಂದ್ಬಿಟ್ಟು 54,000 ಓಡಿದೆ ಸರ್. 54,000 ಓಡಿದೆ. ಹೌದು. ಸಿಂಗಲ್ ಓನರ್ ಕಾರು. ಹೌದು. ಅಂಡ್ ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಆಲ್ಮೋಸ್ಟ್ ನಿಮಗೆ ಟಾಪ್ ಎಂಡ್ ಫೀಚರ್ಸ್ ಎಲ್ಲ ಬರುತ್ತಲ್ಲ, ಏರ್ ಬ್ಯಾಗ್, AC, ಪೋಸ್ಟಿಂಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಹೌದು, ಅಂಡ್ ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಆರ್ಮ್ರೆಸ್ಟ್ ಕೂಡ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅದೆಲ್ಲ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಅಂಡ್ ರೈನ್ ಡಿಫಾಗರ್ ಅದು ಇದು ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಕಾರೆಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ಹಿಂದೆ ನಿಮ್ಗೆ ಅಡಿಷನಲ್ ವೀಲು ಕೂಡ ತುಂಬ ಇದೆ. ಆ್ಯಂಡ್ ಒಳ್ಳೆ ಒಂದು ರಗಡ್ ಲುಕ್ ಆ್ಯಕ್ಚುಲಿ ಫೋರ್ಡ್ ಇಕೋಸ್ಪೋರ್ಟ್ ಬಂದ್ಬಿಟ್ಟು. ಅದು ಕೂಡ ಇದು ರೈರ್ ಕಲರು. ಈ ಕಲರ್ ಸಿಗೋದು ನಿಮಗೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಗಾಡಿ 100% ನೀಟ್ ಕ್ಲೀನ್ ಆಗಿದೆ. ಟೆಸ್ಟ್ ರೈಡ್ ಮಾಡಿಕೊಂಡು ಆರಾಮಾಗಿ ತಗೊಂಡು ಹೋಗ್ಬಿಡ್ಬೋದು. ಫೈನಲ್ಲು 9 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀರಾ ಸರ್? ಓಕೆ. ಸೊ ನಮ್ಮ ಎದುರುಗಡೆ ಫಸ್ಟ್ ಟೈಮ್ ನಾವು ಮರ್ಸಿಡೀಸ್ ಬೆಂಜ್ನ ತೋರಿಸ್ತಾ ಇದ್ವಿ ನಮ್ಮ ವಿಡಿಯೋಸಲ್ಲಿ. ಆ್ಯಂಡ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ ಇದು 2013 ಮಾಡಲು, ಸೆಕೆಂಡ್ ಓನರು. ಓಕೆ. 1,52,000 ಡ್ರೈವನ್ ಆಗಿದೆ. ಓಕೆ. ಮರ್ಸಿಡೀಸ್ ಬೆಂಜು. ಓಕೆ. ಸಿ ಕ್ಲಾಸಾ ಸರ್ ಇದು? ಈ 220 ಸರ್. ಈ ಕ್ಲಾಸ್. ಹೌದು. ಓಕೆ ಓಕೆ ಓಕೆ. ಲಕ್ಸುರಿ ವೇರಿಯಂಟ್ ಅಂತಲೇ ಹೇಳ್ಬೋದು. ಸೊ ವರ್ಲ್ಡ್ಸ್ ಫಸ್ಟ್ ಲಕ್ಸುರಿ ಕಾರ್ ಯಾವುದಪ್ಪ ಅಂದ್ರೆ ಬೆಂಜ್ ಅಂತ ಹೇಳ್ತಾರೆ. ಸೊ ಬೆಂಜ್ಗಿಂತ ಜಾಸ್ತಿ ಇರೋ ಕಾರ್ ಹಳ್ಳಿ ಕಡೆ ತಗೊಂಡೋದ್ರೂ ಕೂಡ ಅದ್ರ ಬಗ್ಗೆ ಗೊತ್ತೇ ಇರಲ್ಲ. ಬೆಂಜ್ಗಿರೋ ವ್ಯಾಲ್ಯೂವೇ ಬೇರೆ. ಇದು ಬಂದ್ಬಿಟ್ಟು ಸರ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವೇರಿಯಂಟ್. ಮೈಲೇಜ್ ಬಂದ್ಬಿಟ್ಟು ಒಂದು 16 ಇದೆ ಸರ್. 16 ಇದೆ ಮೈಲೇಜ್ ಆರಾಮಾಗಿ. ಅಂಡ್ ನೋಡ್ತಾ ಇರ್ಬೋದು, ಆ ಲೋಗೋ ನೋಡಿದ್ರೆ ಸಾಕು ಒಂಥರ ರಗಡ್ ಲುಕ್ ಆಕ್ಚುಲಿ. ಸೊ ಲಕ್ಸುರಿ ಕ್ಲಾಸ್ಗೆ ಯಾರೆಲ್ಲ ಹುಡುಕ್ತಾ ಇದ್ರ ಈ ಕಾರ್ನ ಟ್ರೈ ಮಾಡ್ಬೋದು ಆಲ್ಮೋಸ್ಟ್. ಆ್ಯಂಡ್ ಗಾಡಿ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ನಿಮಗೆ. ಇದರಲ್ಲಿ ಇಂಟೀರಿಯರ್ಸು ಏನು ಹುಡುಕಿದ್ರೂ ನಿಮಗೆ ಯಾವುದು ಕಡಿಮೆಗೂ ಇರಲ್ಲ. ಆಲ್ಮೋಸ್ಟ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರಲಿ, AC ಆಗಿರಲಿ, 2 ಆಡಿಯೋ ಸಿಸ್ಟಮು, ಆ್ಯಂಡ್ ಡಿಫ್ರೆಂಟ್ ಇಂಟೀರಿಯರ್ಸ್, ಸನ್ ರೂಫು. ಆ್ಯಂಡ್ ಆಲ್ಮೋಸ್ಟು ನಿಮಗೆ ಗಾಡಿ ಎಲ್ಲೋ ನಾವು ಒಂದು ರಿಮಾರ್ಕು ಕೂಡ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೈ ಎಂಡ್ ಲಕ್ಸುರಿ ಕಾರ್ ಇದು ಬಂದ್ಬಿಟ್ಟು. ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಯಾರೆಲ್ಲ ನೋಡ್ತಿದ್ರ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಕೋಟಿಂಗ್ ಬಂದ್ಬಿಟ್ಟು 16 ಲಕ್ಷ ಇದೆ ಸರ್. 16 ಲಕ್ಷ. ಹೌದು. ಓಕೆ ಸರ್, ಇದು ಶೋರೂಮ್ ಪ್ರೈಸ್ ಎಷ್ಟಿದೆ ಸರ್? ಶೋರೂಮ್ ಪ್ರೈಸ್ ಆನ್ ರೋಡ್ ಬಂದ್ಬಿಟ್ಟು ಇವಾಗ ಇದರಲ್ಲಿ ಚೇಂಜಸ್ ಬರ್ತಾ ಇದೆ ಶೇಪು. ಅದ್ರ ಫೈನಲ್ ಅದ್ರ ರೇಟ್ ಬಂದ್ಬಿಟ್ಟು 86 ಲಕ್ಷ ಇದೆ ಸರ್. ಈ ಮಾಡಲ್ ಕಾರು 86 ಲಕ್ಷ ಇದೆ. ಹೌದು.
ಈ ಕ್ಲಾಸು. ಹೌದು. ಸೊ ನೋಡ್ತಾ ಇರ್ಬೋದು ಈ ಕ್ಲಾಸು 86 ಲಕ್ಷ ಇದೆ, ಬಟ್ 16 ಲಕ್ಷಕ್ಕೆ ಇಲ್ಲಿ ಸಿಗ್ತೈತೆ. ಹೌದು. ಬಟ್ ಬೆಂಜ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ, ಆ ಥರ ಇರುತ್ತೆ. ಸೊ ಈ ಕಾರ್ನ ಆರಾಮಾಗಿ ತಗೊಂಡು ಹೋಗ್ಬಿಟ್ಟು ಮನೆ ಮುಂದೆ ನಿಲ್ಸ್ಕೊಂಡ್ರೆ ಸಾಕು, ಆ ಲುಕ್ಕೇ ಬೇರೆ, ಮನೆಗೆ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಬರುತ್ತೆ. ಎಷ್ಟು ಸರ್? 16 ಲಕ್ಷನಾ ಈ ಕಾರು? 16 ಲಕ್ಷ ಸರ್. ಓಕೆ ಸರ್. ಸೊ ಬ್ರಿಜಾ ಫೈನಲ್ ಆಗಿ 2 ಬ್ರಿಜಾ ಇದೆ, ಆ್ಯಂಡ್ ಅದು ಕೂಡ 2 ಕೂಡ ಡೀಸೆಲ್ ಕಾರ್ಗಳು. ಸಾಕಷ್ಟು ಜನ ಎಲ್ಲ ನಮಗೆ ಸರ್ ಇದು ಬ್ರಿಜಾ ಬೇಕು ಅಂತಲೂ ಕಮೆಂಟ್ ಎಲ್ಲ ಮಾಡ್ತಿದ್ರು. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಡೀಸೆಲು, ಸೊ ಪೆಟ್ರೋಲು ಇವಾಗ ಸಿಗುತ್ತೆ, ಡೀಸೆಲ್ ಸಿಗಲ್ಲ, ಡೀಸೆಲ್ ಸ್ಟಾಪ್ ಆಗಿದೆ. ಸರ್ ಯಾವ ಸರ್ ವೇರಿಯಂಟು, ಏನು ಪ್ರೈಸ್ ಇದು? ಸರ್ ಇದು VDA ಆಪ್ಷನಲ್ ಬ್ರಿಜಾ. ಓಕೆ. 2018-19 ಮಾಡಲ್. 18-19 ಮಾಡಲು. ಹೌದು. ಸಿಂಗಲ್ ಓನರು 1,05,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 1,05,000 ಇದೆ ಸರ್. ಇದು ವೀಲ್ಸ್ ಇದಕ್ಕೆ ಬರಲ್ವಲ್ಲ ಸರ್? ಇದು ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ, ಯಾಕಂದ್ರೆ ನಮಗೆ ಶೋರೂಮ್ ಅಲ್ಲಿ ಬರಲ್ಲ, ಸ್ಟೀಲ್ ವೀಲ್ಸ್ ಬರುತ್ತೆ. ಬಟ್ ನಿಮ್ಗೆ ವೀಲ್ಸ್ ಕೂಡ ಅಡಿಷನಲ್ ಆಗಿ ಸಿಗ್ತೈತೆ. ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ ತರನೇ ಕಾಣಿಸುತ್ತೆ. ಬಟ್ ಇದು VDI. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸರ್ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ? ಹೌದು. 2 ಏರ್ ಬ್ಯಾಗ್ಸು, ABS, ಮ್ಯಾಗ್ ವೀಲ್ಸು. 2 ಏರ್ ಬ್ಯಾಗು, ABS, ಮ್ಯಾಗ್ ವೀಲು. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಇದು 1,05,000 ರನ್ ಆಗಿದೆ ಸರ್. 1,05,000 ರನ್ ಆಗಿದೆ ಸರ್. ಓನರ್ಶಿಪ್ ಹೇಳಿದ್ದು? ಸರ್ ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಕಾರು? ಹೌದು. ಓಕೆ. ಆ್ಯಂಡ್ ನೋಡ್ತಾ ಇರ್ಬೋದು ಸರ್, ಸಿಂಗಲ್ ಓನರ್ ಗಾಡಿ. ಆ್ಯಂಡ್ ಇಂಟೀರಿಯರ್ಸ್ ನಿಮಗೆ ಆಲ್ಮೋಸ್ಟ್ 4 ಕೂಡ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಸ್ಪೀಕರ್ ಕೂಡ ಇದೆ 4 ಕೂಡ. ಆ್ಯಂಡ್ ಏರ್ ಬ್ಯಾಗ್ 2 ಬರುತ್ತೆ ನಿಮಗೆ. ಸ್ಟೂಡೆಂಟ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು, ಆಮ್ರೆಸ್ಟು. ಆಲ್ಮೋಸ್ಟ್ ಡೀಸೆಲಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್? ಒಂದು 16 ಬಂದೇ ಬರುತ್ತೆ ಸರ್. 14 to 16 ಬಂದೇ ಬರುತ್ತೆ. ಓಕೆ ಸರ್. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 8,35,000 ಇದೆ. ಒಂದು 8,10,000ಗೆ ಫೈನಲೈಸ್ ಆಗುತ್ತೆ ಸರ್. 8,10,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. 8,05,000ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ಗಾಡಿನ. ಸೊ ಅದ್ರ ಹಿಂದ್ಗಡೆನೆ ಇನ್ನೂ ಒಂದು ಬ್ರಿಜಾ ಇದೆ, ಅದು ಕೂಡ ವೈಟ್ ಕಲರು. ಸರ್ ಹೇಳಿ ಸರ್ ಈ ಬ್ರಿಜಾ ಬಗ್ಗೆ ಡೀಟೇಲ್ಸು. ಸರ್ ಇದು 2018 ಮಾಡಲ್ಲು. ಓಕೆ. ಸಿಂಗಲ್ ಓನರ್ ಕಾರು. ಸಾರಿ, ಥರ್ಡ್ ಓನರ್. ಓಕೆ. ಇದು ಬಂದ್ಬಿಟ್ಟು ನಿಮಗೆ 7,35,000 ಇದೆ ಸರ್. 7,35,000. ಹೌದು. ಸರ್ ಯಾವ ಸರ್ ವೇರಿಯಂಟ್ ಇದು? ಸರ್ VDI ವೇರಿಯಂಟ್. VDI ಮಾತ್ರ? ಹೌದು. ಆಪ್ಷನಲ್ ಏನಿಲ್ಲ? ಇಲ್ಲ. ಇದರಲ್ಲಿ ನಿಮಗೆ ನಾರ್ಮಲ್ ವೀಲ್ಸ್ ಬರುತ್ತೆ. ಆ್ಯಂಡ್ ಡೀಸೆಲ್ ಕಾರ್ ಆಲ್ಮೋಸ್ಟ್. ಆ್ಯಂಡ್ ಎಷ್ಟೊಂದು ಜನ ಇವಾಗ ಡೀಸೆಲು ಮಾತ್ರ ಸಿಗಲ್ಲ ಇವಾಗ ನಿಮಗೆ ಶೋರೂಮಲ್ಲಿ, ಬರೀ ಪೆಟ್ರೋಲ್ ಮಾತ್ರ ಸಿಗುತ್ತೆ. ಸ್ಟೂಡೆಂಟ್ ಆಡಿಯೋ ಸಿಸ್ಟಮು, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸು ಎಲ್ಲ. ಸರ್ ಎಷ್ಟು ರನ್ ಆಗಿದೆ ಈ ಕಾರು? ಸರ್ ಇದು 97,000 ಡ್ರೈವನ್ ಆಗಿದೆ ಸರ್. ಸರ್ ಇನ್ಸೂರೆನ್ಸ್ ಏನಿದೆ? ಸರ್ ಇನ್ಶೂರೆನ್ಸು ಕಾಂಪ್ರಹೆನ್ಸಿವ್ ಇದೆ. ಆ ಬ್ರಿಜಾಗೆ ಸರ್? ಅದು ಕಾಂಪ್ರಹೆನ್ಸಿವ್ ಇದೆ. ಹೌದು. ಓಕೆ ಸರ್. ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 7 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ 7 ಲಕ್ಷಕ್ಕೆ ಫೈನಲ್ ಮಾಡಿಕೊಟ್ಬಿಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಲಕ್ಸುರಿ ಸೆಡಾನ್ ಇನ್ ಕ್ಲಾಸ್ ಅಂತಲೇ ಹೇಳ್ಬೋದು, ವರ್ಣ ಹುಂಡೈ. ಹೇಳಿ ಸರ್ ಡೀಟೇಲ್ಸು. ಸರ್ ಇದು ವರ್ಣ ಫ್ಲೂಡಿಕ್ 2014 ಮಾಡಲ್ಲು, ಸಿಂಗಲ್ ಓನರ್. 14 ಮಾಡಲ್. 86,000 ಡ್ರೈವನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಎಲ್ಲ ಇದೆ. ಹೌದು. ಓನರ್ಶಿಪ್ ಸರ್ ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್. ಹೌದು. ಸರ್ ವರ್ಣ ಡೀಸೆಲ್ ಆಲ್ಮೋಸ್ಟ್ ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್? ಸರ್ ಒಂದು 18+ ಬಂದೇ ಬರುತ್ತೆ ಸರ್ ಡೀಸೆಲಲ್ಲಿ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಎಲ್ಲ ಟಾಪ್ ಎಂಡೇ ಸಿಗುತ್ತೆ ವರ್ಣದಲ್ಲಿ. ಸೊ ಮಿಡಿಲ್ ವೇರಿಯಂಟ್ಗೆ ತುಂಬ ಜನ ಹುಡುಕ್ತಾ ಇರ್ತಾರೆ, ಬಟ್ ಸಿಗ್ತಾ ಇರಲ್ಲ. ಬಟ್ ಇದು ಮಿಡಿಲ್ ವೇರಿಯಂಟ್ ಅಲ್ಲ ಸರ್? ಇದು ಹೌದು, ಬೇಸ್ ವೇರಿಯಂಟ್ ಸರ್. ಬೇಸ್ ವೇರಿಯಂಟ್. ಹೌದು ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಫೈನಲ್ ಪ್ರೈಸ್ ಸರ್ 5,75,000 ಕೋಟಿಂಗ್ ಇದೆ. ಓಕೆ. ಒಂದು 5,60,000 ಬಂದರೆ ಬಿಟ್ಬಿಡ್ತೀನಿ ಸರ್. 5,60 ಬಂದರೆ ಬಿಟ್ಬಿಡ್ತೀರಾ ಫೈನಲ್? ಹೌದು ಸರ್. ಇದರಲ್ಲಿ ಆಲ್ಮೋಸ್ಟ್ ಫೀಚರ್ಸ್ ಏನು ಬರ್ಬೋದು ಸರ್? AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಬರುತ್ತೆ. ಓಕೆ. 4 ಪವರ್ ವಿಂಡೋಸ್ ಬರುತ್ತೆ. ಇನ್ನು ಶೋರೂಮ್ ನಿಂದು ಸೀಟ್ ಕವರ್ ಎಲ್ಲ ಇದೆ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಇದೆ. ಸೊ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ಗಾಡಿ ಎಲ್ಲ ಈ ಥರ ಇದೆ. ಎಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ, ನೋಡ್ತಾ ಇರ್ಬೋದು. ಆ್ಯಂಡ್ ನಾರ್ಮಲ್ ಬಿಲ್ಸ್ ಬರುತ್ತೆ ಇದರಲ್ಲಿ. ಸೊ ನಿಮಗೆ 100% ಟ್ರ್ಯಾಕ್ ಇರೋ ಗಾಡಿ ನಾವೇನು ಆಲ್ಮೋಸ್ಟ್ ಚೆಕ್ ಮಾಡೋಂಗೆ ಇಲ್ಲ, ನಿಮಗೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ ಗಾಡಿಯಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು 2D ನಾಡಿ ಸಿಸ್ಟಮು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇನ್ನೂ ಒಂದ್ಸಲ. 5,60,000ಕ್ಕೆ ಫೈನಲ್ ಮಾಡ್ಬೋದು. 5,60,000ಕ್ಕೆ ಫೈನಲ್. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು
ವ್ಯಾಗನರ್ ಇದೆ ಸರ್. ಯಾವ ಸರ್ ಇದು ಮಾಡಲು? ಸರ್ ಇದು 2012 ಮಾಡಲು. ಓಕೆ. ವ್ಯಾಗನರ್ LXi. ವ್ಯಾಗನರ್ LXi. ಹೌದು. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು 65,000 ಡ್ರೈವನ್ ಆಗಿದೆ. ಓಕೆ. ಸಿಂಗಲ್ ಓನರು. ಓಕೆ. ಇನ್ನು ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತೀರಿ. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,80,000 ಇದೆ. ಒಂದು 2,65,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2,60,000ಕ್ಕೆ ಫೈನಲ್ ಸರ್. ಇದು ಬೇಸ್ ವೇರಿಯಂಟ್ ಇದು. ಹೌದು. ಸೊ 2,65,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಆ್ಯಂಡ್ ಗಾಡಿ ಕೂಡ ನಿಮಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ ಸರ್. ಇದು ಇನ್ಸೂರೆನ್ಸ್ ಏನಿದೆ ಈ ಗಾಡಿಗೆ? ಸರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆ. ಹೌದು. 2,60,000 ಫೈನಲ್ ಮಾಡಿ 65,000ಗೆ ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇನ್ ಫೋರ್ಟ್ ಫಿಗೋ ಡೀಸೆಲ್ ಪೆಟ್ರೋಲಾ? ಸರ್ ಡೀಸೆಲ್ ವೇರಿಯಂಟ್ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 86,000 ಓಡಿದೆ. ಓಕೆ. ಶೋರೂಮ್ ಸರ್ವಿಸಲ್ಲಿದೆ. ಶೋರೂಮ್ ಸರ್ವಿಸಲ್ಲಿದೆ. ಹೌದು. ಓಕೆ. ಡೀಸೆಲ್ ಕಾರು. ಹೌದು. 86,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಎಲ್ಲ 100% ಸಿಗುತ್ತೆ. ಓನರ್ಶಿಪ್ ಸರ್ ಇದು? ಸರ್ ಸೆಕೆಂಡ್ ಓನರ್. 2012 ಮಾಡಲು ಸೆಕೆಂಡ್ ಓನರ್. ಇವಾಗ ಬೇಸ್ ವೇರಿಯಂಟ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದ್ರ ಪ್ರೈಸ್ ಬಂದ್ಬಿಟ್ಟು 2,75,000 ಇದೆ ಸರ್. ಒಂದು 2,60,000 ಫೈನಲ್ ಮಾಡ್ಕೊಡ್ತೀನಿ. 2,60,000 ಹೌದು. ಹೌದು ಸರ್. ಇವಾಗ ಫೋರ್ಟ್ ಫಿಗೋ ಡೀಸೆಲ್ ಅಂದ್ರೆ ಸ್ವಲ್ಪ ಮೈಲೇಜ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಸರ್. ಹೌದು ಹೌದು. ಆ್ಯಂಡ್ ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಇದು ಮೈಲೇಜ್ ಬಂದ್ಬಿಟ್ಟು ಒಂದು 18+ ಇದೆ ಸರ್. 18+ ಇದೆ. ಹೌದು. ಸೊ ಆಲ್ಮೋಸ್ಟ್ ಈ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಟುಡೇ ನಾಳೆ ಸಿಸ್ಟಮು, AC ಎಲ್ಲ ಇದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಒಂದು i20 ಹೇಳಿ ಸರ್. ಸರ್ ಇದು 2009 ಮಾಡಲು, ಥರ್ಡ್ ಓನರು. ಓಕೆ. ಮ್ಯಾಗ್ನಾ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟು. ಓಕೆ. 92,000 ಡ್ರೈವನ್ ಆಗಿದೆ. ಗಾಡಿ ರೇಟ್ ಬಂದ್ಬಿಟ್ಟು 2,60,000 ಇದೆ. ಒಂದು 2,45,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. 2,45,000ಗೆ ಫೈನಲ್. ಹೌದು. i20 ಸರ್. i20 2,45,000. ಹೌದು ಹೌದು. ನೋ ಬಾರ್ಗಿಂಗ್, ಒಂದೇ ಪ್ರೈಸ್. i20 ಸಿಗಲ್ಲ ನಿಮಗೆ, ಇದು i10 ಸಿಗಲ್ಲ ನಿಮಗೆ. ಆ ಪ್ರೈಸ್ ಅಲ್ಲಿ i20 ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್, ಒಂದು ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು ನೀವು ಆರಾಮಾಗಿ 100% ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ಬೋದು ಗಾಡಿ ಮಾತ್ರ ಸರ್. ಬಟ್ ಪೆಟ್ರೋಲ್ ಕಾರ್ ಅಲ್ವಾ ಇದು? ಹೌದು, ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಡಸ್ಟರ್. ಸೊ ರೆನಾಲ್ಡ್ ಡಸ್ಟರ್ ಆಫ್ ರೋಡ್ಗೆ ಕಿಂಗ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು 110 PS 85 PS ಸರ್. 110 PS ಅಡಿಷನಲ್ 110 PS ಅಲ್ಲಿ ಅಡಿಷನಲ್. ಓಕೆ. ಎಷ್ಟು ರನ್ ಆಗಿದೆ ಇದು? ಸರ್ ಇದು 82,000 ಡ್ರೈವನ್ ಆಗಿದೆ. ಓಕೆ. 2014 ಮಾಡಲ್ಲು. RXT. ಹೌದು. ಓಕೆ. ಡೀಸೆಲ್ ಕಾರು ಆಲ್ಮೋಸ್ಟ್ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್? ಸರ್ ಒಂದು 16+ ಬರುತ್ತೆ ಸರ್. 16+ ಈಸಿಯಾಗಿ ಬರುತ್ತೆ. ಓನರ್ಶಿಪ್ ಏನಾಗಿದೆ ಈ ಗಾಡಿ? ಸರ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಪ್ರೈಸ್ ಬಂದ್ಬಿಟ್ಟು 5,25,000 ಇದೆ. ನಿಮ್ಮ ವ್ಯೂವರ್ಸ್ ಬಂದ್ರಂದ್ರೆ 5,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5,05,000ಕ್ಕೆ ನಮ್ಮ ವ್ಯೂವರ್ಸ್ಗೆ ಫೈನಲೈಸ್ ಮಾಡ್ಕೊಡ್ತೀನಿ. ಡಿಸ್ಕೌಂಟ್. ಹೌದು. ಫೈನಲ್ ಪ್ರೈಸ್. ಹೌದು. ಸೊ ನಿಮಗೆ ಗಾಡಿ ಇಂಟೀರಿಯರ್ಸ್ ಬಂದ್ಬಿಟ್ಟು ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಟಚ್ ಸ್ಕ್ರೀನ್ ಕೂಡ ಬರುತ್ತೆ, ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ 100% ನಿಮಗೆ ಟೆಸ್ಟ್ ರೈಡು ಕೂಡ ಸಿಗುತ್ತೆ. ನೀವು ಆರಾಮಾಗಿ ಟೆಸ್ಟ್ ರೈಡ್ ತಗೊಂಡು ಹೋಗ್ಬಿಟ್ಟು ಮಾಡಿಸ್ಕೊಂಡ್ಬೋದು ಸರ್. ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಕಾಂಪ್ರಹೆನ್ಸಿವ್ ಇದೆಯಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್ 5,05,000ಕ್ಕೆ ಫೈನಲೈಸ್ ಮಾಡ್ಕೊಡ್ತೀನಿ ಸರ್. 5,05,000ಕ್ಕೆ ಫೈನಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. 5,05,000ಕ್ಕೆ ಫೈನಲ್. ಹೌದು. ಅದ್ರ ಪಕ್ಕದಲ್ಲೇ ಒಂದು ಫೋರ್ಡ್ ಕ್ಲಾಸಿಕ್ ಸೆಡಾನ್ ಅಂತಾನೆ ಹೇಳ್ಬೋದು, ಫಿಯಸ್ಟೋ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸರ್ 2010 ಮಾಡಲ್ಲು, ಸೆಕೆಂಡ್ ಓನರ್. ಓಕೆ. ಡೀಸೆಲ್ ವೇರಿಯಂಟು. ಓಕೆ. ಗಾಡಿ ಬಂದ್ಬಿಟ್ಟು 76,000 ಡ್ರೈವನ್ ಆಗಿದೆ. ಓಕೆ. 2,25,000 ಹೇಳ್ತಾರೆ. ಒಂದು 2,10,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000ಗೆ ಫೈನಲ್. ಹೌದು. ನಿಮ್ಮ ವ್ಯೂವರ್ಸ್ ಬಂದ್ರೆ ಇನ್ನೂ 2 lakhs ಬಿಟ್ಕೊಟ್ಬಿಡ್ತೀನಿ ಸರ್. ನಮ್ಮ ವ್ಯೂವರ್ಸ್ಗೆ 2 lakhsಗೆ ಹೌದು. ಅದು ಡೀಸೆಲ್ ಕಾರ್ ಅಲ್ವಾ? ಹೌದು ಹೌದು. ಸೊ ಟೈರ್ ನೋಡ್ತಾ ಇರ್ಬೋದು ನಿಮಗೆ, 4 ಕೂಡ ಟೈರ್ ಈ ಥರ ಕಂಡೀಷನ್ ಇದೆ. ಆ್ಯಂಡ್ ಗಾಡಿ ಎಕ್ಸಲೆಂಟ್ ಆಗಿದೆ. 4 ಕೂಡ ಪವರ್ ವಿಂಡೋ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು ಹೌದು. ಟುಡೇ ನಾಡಿ ಸಿಸ್ಟಮು, 2 ಏರ್ ಬ್ಯಾಗು. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ 76,000 ಡ್ರೈವನ್ ಆಗಿದೆ ಸರ್. ನೋಡ್ತಾ ಇರ್ಬೋದು 100% ನಿಮಗೆ ತೋರಿಸ್ತಾ ಇದ್ದೀನಿ. 76,314 ರನ್ ಆಗಿದೆ ಸರ್. ಇದು ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೋದು ಸರ್? ಒಂದು 18+ ಬಂದೇ ಬರುತ್ತೆ ಸರ್ ಫೋರ್ಡಲ್ಲಿ. ಓಕೆ. 18+ ಈಸಿಯಾಗಿ ಬರುತ್ತೆ. ಹೌದು, ಈಸಿಯಾಗಿ ಬರುತ್ತೆ ಸರ್. ಇದು ಇನ್ಸೂರೆನ್ಸ್ ಏನಿದೆ ಈ ಗಾಡಿ? ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಹೌದು ಹೌದು. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಸರ್? ಸರ್ ಇದು 2,10,000ಗೆ ಫೈನಲೈಸ್ ಆಗುತ್ತೆ. ನಿಮ್ಮ ವ್ಯೂವರ್ಸ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರಂದ್ರೆ 2 lakhsಗೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ. 2 lakhsಗೆ ಫೈನಲ್ ಮಾಡಿ ಕೊಡ್ತೀರಾ ನಮ್ಮ ಚಾನಲ್ ವ್ಯೂವರ್ಸ್ಗೆ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಗಾಡಿ ನಂಬರ್ ಬಂದ್ಬಿಟ್ಟು KA 53P4782. ಎಷ್ಟೊಂದು ಜನ ಸರ್ ನಮಗೆ ಗಾಡಿ ನಂಬರೇ ತೋರಿಸ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಎಲ್ಲ ಮಾಡ್ತಿದ್ರು. ಅದಕ್ಕೆ ಇವಾಗ ಆಲ್ಮೋಸ್ಟ್ ಗಾಡಿ ನಂಬರ್ಗೂ ಎಲ್ಲ ಗಾಡಿಗಳು ಕವರ್ ಮಾಡ್ತಿದ್ದೀವಿ.
ಒಂದು ಓಮ್ನಿ ಇದೆ. ಆ್ಯಂಡ್ ಎಷ್ಟೊಂದು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಿದ್ದಾರೆ, ಯಾಕಂದರೆ ಈ ಗಾಡಿ ಸ್ಟಾಪ್ ಆಗಿದೆ. ಸರ್ ಯಾವ ಸರ್ ವೇರಿಯಂಟ್ ಇದೆ ಸರ್? ಇದು 2011 ಮಾಡಲು, ಸೆಕೆಂಡ್ ಓನರು, 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್. ಹೌದು. ಇದರಲ್ಲಿ ಮತ್ತೆ ಅಡಿಷನಲ್ ಆಗಿ ಅವರು ಕಸ್ಟಮರ್ ಗ್ಯಾಸ್ ಕೂರಿಸಿದ್ದಾರೆ. ಅಡಿಷನಲ್ ಫಿಟ್ಟಿಂಗ್ ಬಂದ್ಬಿಟ್ಟು ಹೌದು, ಗ್ಯಾಸ್ ಇದೆ. ಗ್ಯಾಸಲ್ಲಿ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್ ಇದು? ಸರ್ ನಿಮಗೆ ಗ್ಯಾಸ್ ಬೇಕಾದ್ರೆ ಗ್ಯಾಸ್ ಯೂಸ್ ಮಾಡ್ಬೋದು. ಓಕೆ ಓಕೆ. ಗ್ಯಾಸ್ ಬೇಡ ಅಂತಂದ್ರೆ ಗ್ಯಾಸ್ ಟ್ಯಾಂಕನ್ನು ತೆಗೆದಿಡ್ಬೋದು. ಪೆಟ್ರೋಲಲ್ಲಿ ಆ್ಯಕ್ಚುಲಿ ಇರೋದು, ಪೆಟ್ರೋಲಲ್ಲಿ ಇರೋದು. ಹೌದು ಹೌದು ಹೌದು. ಅವ್ರು ಆ್ಯಕ್ಚುಲಿ ಅಡಿಷನಲ್ ಹಾಕೊಂಡ್ಬಿಟ್ಟಿದ್ದಾರೆ, ಅಡಿಷನಲ್ ಹಾಕೊಂಡ್ಬಿಟ್ಟಿದ್ದಾರೆ. ಹೌದು. ನಾವು ಬೇಕಿದ್ರೆ ರಿಮೂವ್ ಮಾಡ್ಬೋದು. ಓಕೆ ಸರ್. ಮಾಡಲಿದ ಸರ್ ಇದು 2011 ಸೆಕೆಂಡ್ ಓನರ್, 1,90,000 ಇದೆ. 1,75,000ಕ್ಕೆ ಫೈನಲ್ ಮಾಡಿಕೊಟ್ಬಿಡ್ತೀನಿ ಸರ್. 1,75,000ಕ್ಕೆ. ಹೌದು ಹೌದು. ಓಕೆ ಸರ್. ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಒಂದು ಕ್ರೆಟಾನ ರಿವ್ಯೂ ಮಾಡ್ತಾ ಇದ್ವಿ, ತೋರಿಸ್ತಾ ಇದ್ವಿ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಇವಾಗಲೇ ಶೋರೂಮಿಂದ ಬಂದಿರೋ ಥರ ಇದೆ, ನೀಟಾಗಿದೆ. ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್? ಇದು 2015 ಮಾಡಲು, ಸೆಕೆಂಡ್ ಓನರು. ಓಕೆ. 91,000 ಓಡಿದೆ. ಓಕೆ. ಗಾಡಿ ಬಂದ್ಬಿಟ್ಟು SX ಡೀಸೆಲ್ ವೇರಿಯಂಟು. ಓಕೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಇದೆ ಸರ್. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್. 91,000 ಏನಿದೆ ಅದಷ್ಟು ಶೋರೂಮ್ ಸರ್ವಿಸ್ ಇದೆ. ಗಾಡಿಯಲ್ಲಿ ಒಂದು ಸ್ಕ್ರಾಚಸ್ ಆಗಲಿ, ಒಂದು ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ. ಹೌದು. ಟೈರ್ ನೋಡ್ಬಿಟ್ಟೆ ಗಾಡಿ ಎಲ್ಲ ಹೆಂಗ್ ಮೇಂಟೈನ್ ಮಾಡಿದ್ದಾರೆ. ಹೌದು, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ನೋಡ್ತಾ ಇರ್ಬೋದು. ಆ್ಯಂಡ್ ಗಾಡಿ ತುಂಬ ಚೆನ್ನಾಗಿದೆ. ಈ ಗಾಡಿಯಲ್ಲಿ ಆಲ್ಮೋಸ್ಟ್ ಏನು ಫೀಚರ್ಸ್ ಬರುತ್ತೆ ಸರ್? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಇಂಟೀರಿಯರ್ಸ್ ಇದೆ. ಆಮೇಲೆ 2 ಏರ್ ಬ್ಯಾಗ್ಸ್ ಬರುತ್ತೆ. ಸ್ಟೇರಿಂಗ್, ಹೌದು ಹೌದು, ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ. ಓಕೆ. ಕ್ಲೈಮೇಟ್ ಕಂಟ್ರೋಲ್ಸ್ ಇದೆ. 2D ಆಡಿಯೋ ಸಿಸ್ಟಮ್. ಹೌದು. ರಿವರ್ಸ್ ಕ್ಯಾಮ್ರಾ ಇದೆ. ರಿವರ್ಸ್ ಕ್ಯಾಮ್ರಾ ಅಲ್ಲದೆ ಮಿರರ್ ಕ್ಯಾಮ್ರಾ ಸಮೇತ ಇದೆ ಇದರಲ್ಲಿ ಅಡಿಷನಲ್ ಆಗಿ. ಓಕೆ ಓಕೆ. ಹೌದು. ಮಿರರ್ ಕ್ಯಾಮ್ರಾ ಕೂಡ ಎಲ್ಲ ಇದೆ. ಅಂಡ್ ಆಮ್ರೆಸ್ಟ್ ಕೂಡ ಎಲ್ಲ ಇದೆ. ಹೌದು. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ನಿಮಗೆ ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 9,40,000 ಇದೆ. ನಿಮ್ಮ ವ್ಯೂವರ್ಸ್ ಬಂದ್ರೆ 9 ಲಕ್ಷಕ್ಕೆ ಬಿಟ್ಬಿಡ್ತೀನಿ ಸರ್. 9 ಲಕ್ಷಕ್ಕೆ ಬಿಟ್ಟು. ಹೌದು ಹೌದು ನಮ್ಮ ವ್ಯೂವರ್ಸ್ಗೆ. ಹೌದು. ಸರ್ ಇದು ಡೀಸೆಲ್ ಮೈಲೇಜ್ ಎಲ್ಲ ಏನು ಕ್ಲೈಮ್? ಸರ್ ಒಂದು 16+ ಬಂದೇ ಬರುತ್ತೆ ಸರ್ ಕ್ರೆಟಾದಲ್ಲಿ. ಹೌದು ಹೌದು. ಸರ್ ಇನ್ಶೂರೆನ್ಸ್ ಏನಿದೆ ಇದು? ಸರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಕಾಂಪ್ರಹೆನ್ಸಿವ್ ಇದೆ. ಹೌದು. ಅಂಡ್ ಒಳ್ಳೆ ಲೆಗ್ ರೂಮ್ ಬರುತ್ತೆ. ಅಂಡ್ ರೈರು ಕೂಡ AC ಇದೆ, ನೋಡ್ತಾ ಇರ್ಬೋದು. ಅಂಡ್ ಹೆಡ್ ರೂಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗಾಡಿಯಲ್ಲಿ. ಅಂಡ್ ಡಿಕ್ಕಿ ಸ್ಪೇಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮಗೆ. ಆಲ್ಮೋಸ್ಟ್ ಗಾಡಿಯಲ್ಲಿ ನೋಡ್ತಾ ಇರ್ಬೋದು SX CRDI ಡೀಸೆಲ್ ಕಾರು. ರೈರ್ ಪಾರ್ಕಿಂಗ್ ಸೆನ್ಸಾರ್ಸು ಇದೆ ಅಂಡ್ ಕ್ಯಾಮ್ರಾ ಕೂಡ ಎಲ್ಲ ಇದೆ. ಅಂಡ್ ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಎಷ್ಟು ಸರ್ ಇದು ಫೈನಲ್ ಪ್ರೈಸ್ ಹೇಳಿದ್ದು? ಸರ್ 9 ಲಕ್ಷಕ್ಕೆ ಆಗುತ್ತೆ ಸರ್. 9 ಲಕ್ಷಕ್ಕೆ. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು. 9 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಅಂಡ್ ಡಿಸೈರ್ ಒಂದು, ಡಿಸೈರ್ ಇದೊಂದು ಶಿಫ್ಟ್ ಡಿಸೈರ್ ಬಂದ್ಬಿಟ್ಟು 2010 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ, VDI ಡೀಸೆಲ್ ವೇರಿಯಂಟ್. 10 ಮಾಡಲು ಸಿಂಗಲ್ ಓನರ್. ಹೌದು. ಎಷ್ಟು ರನ್ ಆಗಿದೆ ಸರ್? 80,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು 3,65,000 ಇದೆ. ಓಕೆ. ನಿಮ್ಮ ವ್ಯೂವರ್ಸ್ ಬಂದ್ರೆ 3,45,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,45,000ಗೆ ಹೌದು ಫೈನಲ್. ಹೌದು. ಸರ್ ಎಷ್ಟು ರನ್ ಆಗಿದೆ ಇದು ಹೇಳಿದ್ದು? ಸರ್ ಇದು 80,000 ಓಡಿದೆ ಸರ್. 80,000 ಓಡಿದೆಯಾ? ಹೌದು. ಸಿಂಗಲ್ ಓನರ್ ಕಾರ್, ಸಿಂಗಲ್ ಓನರ್ ವೆಹಿಕಲ್. 3,45,000ಗೆ ಫೈನಲ್ ಮಾಡ್ಕೊಡ್ತೀನಿ. 3,45,000ಗೆ ಫೈನಲ್. ಹೌದು. ಓಕೆ ಸರ್, ಒಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಬಟ್ ಸಿಂಗಲ್ ಓನರ್ ಕಾರು ನಿಮಗೆ ಡಿಸೈರ್ ಸಿಗೋದೇ ಇಲ್ಲ. ಹೌದು. ಇವಾಗ ಬಂದ್ಬಿಟ್ಟು ಫೋರ್ಡ್ ಫಿಗೋ. ಹೌದು. ಹೇಳಿ ಸರ್ ಡೀಟೇಲ್ಸ್. ಸರ್ 2011 ಮಾಡಲು, ಸಿಂಗಲ್ ಓನರ್, ಟೈಟಾನಿಯಂ. ಸಿಂಗಲ್ ಓನರ್ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್. ಹೌದು. ಓಕೆ. ಫಿಗೋದಲ್ಲಿ ಟೈಟಾನಿಯಂ ಅಂದರೆ ಟಾಪ್ ಅಂಡ್ ವೇರಿಯಂಟು. ಓಕೆ. ಇದು ಬಂದ್ಬಿಟ್ಟು ನಿಮಗೆ 2,35,000 ಇದೆ. ಒಂದು 2,20,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,20,000ಗೆ ಡೀಸೆಲ್ ಕಾರು, ಟಾಪ್ ಅಂಡ್ ಆಲ್ಮೋಸ್ಟ್. ಆ್ಯಂಡ್ ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 2 ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಹೌದು, 2 ಏರ್ ಬ್ಯಾಗ್. ಹೌದು. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಬರುತ್ತೆ. ಹೌದು. ಆ್ಯಂಡ್ ಸರ್ ಇದು ಮ್ಯಾಗ್ ವೀಲ್ಸ್ ಬರುತ್ತೆ. ಮ್ಯಾಗ್ ವೀಲ್ಸ್ ಕೂಡ ನೋಡ್ತಾ ಇರ್ಬೋದು, ಮ್ಯಾಗ್ ವೀಲ್ಸ್ ಕೂಡ ಇದೆ. ಇನ್ನೊಂದ್ಸಲ ಬೆಸ್ಟ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡಿ ಸರ್. 2,20,000ಗೆ ಫೈನಲೈಸ್ ಮಾಡ್ಕೊಡ್ತೀನಿ ಸರ್. 2,20,000ಗೆ ಫೈನಲ್. ಹೌದು ಹೌದು. ಓಕೆ ಸರ್, ಇದು ಹೇಳಿ ಸರ್. ಇದು ಯಾವ್ದು ಸರ್? ಇದು ಡೀಸೆಲ್ ಪೆಟ್ರೋಲ್ ಸರ್. ಡೀಸೆಲ್ ವೇರಿಯಂಟ್ 2011 XS4. ಪೆಟ್ರೋಲ್ ಸಿಗುತ್ತಲ್ವಾ ಸರ್? ಇದು ಡೀಸೆಲ್ ಸಿಗಲ್ಲ. ಸಿಗಲ್ಲ. ಓಕೆ. ಓನರ್ಶಿಪ್ ಸರ್ ಸೆಕೆಂಡ್ ಓನರು. ಓಕೆ. ಎಷ್ಟು ರನ್ ಆಗಿದೆ ಸರ್? 1,10,000 ರನ್ ಆಗಿದೆ ಸರ್. ಓಕೆ. ಮಾರುತಿ ಸುಜುಕಿಯಲ್ಲಿ ದೊಡ್ಡ ಸೆಡಾನ್ ಅಂದ್ರೆ ಇದೇ ಇರೋದು, ಯಾವುದು ಇಲ್ಲ. ಹೌದು ಹೌದು. ಯಾಕಂದ್ರೆ ನಿಮಗೆ ನೋಡ್ತಾ ಇರಬಹುದು ಗ್ರೌಂಡ್ ಕ್ಲಿಯರೆನ್ಸ್ ZI ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಗಾಡಿ. ಹೌದು. ಓಕೆ. ಸರ್ ಇದು ಡೀಸೆಲ್ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್ ಇದು?
ಸರ್ ಇದು ಡೀಸೆಲ್ ಬಂದ್ಬಿಟ್ಟು ಒಂದು 18+ ಬಂದೇ ಬರುತ್ತೆ ಸರ್. 18+ ಬಂದೇ ಬರುತ್ತೆ. ಹೌದು. ಓಕೆ, ನೋಡ್ತಾ ಇರ್ಬೋದು ವೀಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಿಮಗೆ ಕ್ರೆಟಾ ವೀಲ್ ಸೈಜ್ ಇದೆ, ನೋಡ್ತಾ ಇರ್ಬೋದು. ಕ್ರೆಟಾಗೆ ಹೆಂಗಿದೆ ವೀಲ್, ಈ ಸಡಾನ್ ಗಾಡಿಗೆ ಆ ರೇಂಜ್ ಇದೆ. ಒಳ್ಳೆ ಗಾಡಿ ಸರ್. ಇದು ಓನರ್ಶಿಪ್ ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ಸರ್ ಒಂದು ಬೆಸ್ಟ್ ಕೋಟಿಂಗ್ ಫೈನಲ್ ಪ್ರೈಸ್ ಸರ್ 3,35,000ಗೆ ಫೈನಲೈಸ್ ಆಗುತ್ತೆ ಸರ್. 3,35,000ಗೆ ಹೌದು ಹೌದು. ಇನ್ಶೂರೆನ್ಸ್ ಎಲ್ಲ ಕಾಂಪ್ರಹೆನ್ಸಿವ್ ಇದೆ ಸರ್. ಕಾಂಪ್ರಹೆನ್ಸಿವ್ ಅಪ್ ಟು ಡೇಟ್ ಸರ್ವಿಸ್ ಇದೆಯಾ? ಸರ್ವಿಸ್ ಇದೆ ಸರ್. ಓಕೆ ಸರ್. ಆ್ಯಂಡ್ 800 ಹೇಳಿ ಸರ್. 800 ಸೇಲ್ ಆಗೋಗ್ಬಿಟ್ಟೈತೆ, ಬಿಟ್ಬಿಡಿ. ಸಿಯಾಜು ಬುಕ್ ಆಗಿದೆ. ಸಿಯಾಜು ಬುಕ್ ಆಗ್ಬಿಟ್ಟಿದೆ. ಕ್ವಿಡ್ ಸಮೇತ ಬುಕ್ ಆಗ್ಬಿಟ್ಟಿದೆ. ಕ್ವಿಡ್ಡೋನು ಬುಕ್ ಆಗೋಗ್ಬಿಟ್ಟಿದೆ ಸರ್. ಸಿಯಾಜು ಎಷ್ಟಿಗೆ ಆಗೋಯ್ತು ಸರ್? ಸರ್ 6,40,000 ಕೊಟ್ಟೆ ಸರ್. 2016 ಮಾಡಲ್ಲು. ಓಕೆ ಓಕೆ, ಒಳ್ಳೆ ಜಾಕ್ಪಾಟು. ಹೌದು. 16 ಮಾಡಲಿ ಎಷ್ಟು ರನ್ ಆಗಿತ್ತು ಸರ್? ಬರೀ 60,000 ಓಡಿತ್ತು ಸರ್ ಗಾಡಿ. ಓಕೆ ಓಕೆ, ಅದು ಕೂಡ ಡೀಸೆಲ್ ಕಾರ್ ಸಿಗದೇ ಇಲ್ಲ ಹೌದು. ಸರ್ 800 ಎಷ್ಟಿಗೆ ಹೋಯ್ತು ಸರ್? ಸರ್ 800 ಬಂದ್ಬಿಟ್ಟು 2,55,000ಗೆ ಹೋಯ್ತು ಸರ್. 2,50,000ಗೆ ಹೌದು ಹೌದು ಹೌದು. ಎಷ್ಟು ರನ್ ಆಗಿದೆ ಇದು ಸರ್? 41,000 ಡ್ರೈವನ್ ಆಗಿದೆ. ಬರೀ 41. ಹೌದು. ಅದು ಸೊ ಇದು ಕ್ವಿಡ್ ಇದು ಕೂಡ ಆಗೋಗ್ಬಿಟ್ಟೆ. ಹೌದು. ಎಷ್ಟಕ್ಕೆ ಆಗೋಯ್ತು ಸರ್ ಇದು? ಸರ್ ಇದು 2016 ಮಾಡಲು, ಸಿಂಗಲ್ ಓನರು. ಓಕೆ, 32,000 ಡ್ರೈವನ್ ಆಗಿತ್ತು. ಗಾಡಿ ಬಂದ್ಬಿಟ್ಟು ಹೌದು 2,75,000ಗೆ ಕೊಟ್ಬಿಟ್ಟೆ ಸರ್. 2,75,000ಗೆ. ಹೌದು. 800ಗಿಂತ ಇದು ಹೌದು. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ, ಗಾಡಿ ಕೂಡ ದೊಡ್ಡದು. ಹೌದು ಸರ್ ಇವಾಗ ನಿಮ್ಮಲ್ಲಿ ಲೋನ್ ಫೆಸಿಲಿಟಿ ಎಲ್ಲ ಹೆಂಗೆ ಸರ್? ಸರ್ 2009ಇಂದ ಹೊಂಡೈ ಮತ್ತು ಮಾರುತಿಗೆ ಮಾಡ್ತೀನಿ ಸರ್. 2009 ಇಂದ ಹುಂಡೈಗೆ ಮತ್ತೆ ಹೌದು ಹೌದು. ಓಕೆ, ಬೇರೆ ಗಾಡಿಗಳೆಲ್ಲ 12. ಹೌದು 12, 13. ಹೌದು ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದ್ಸಲ ಅಡ್ರೆಸ್ ಹೇಳ್ಬಿಡಿ ಸರ್ ನಿಮ್ಮ ಶೋರೂಮ್ದು. ಸರ್ ನಾಗರಬಾವಿ BDI ಕಾಂಪ್ಲೆಕ್ಸು, ನಿಯರ್ ಬೈ ಆಕ್ಸಿಸ್ ಬ್ಯಾಂಕು. ಓಕೆ, ಆಕ್ಸಿಸ್ ಬ್ಯಾಂಕ್ ಆಪೋಸಿಟೇ ಇದೆ. ಓಕೆ, ನೆಕ್ಸ್ಟ್ ಕಾರ್ಸ್ ಅಂತೇಳಿ. ನೆಕ್ಸ್ಟ್ ಕಾರ್ಸ್ ಅಂತ. ಹೌದು. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಕಾಲ್ ಮಾಡ್ಕೊಬನ್ನಿ. ನಿಮಗೆ ಇಲ್ಲಿ ಕಾರ್ಸು ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾನು ಬಂದು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಿಲ್ಲದೆ ನೋಡ್ತಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ಬೆಸ್ಟ್ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.